संघे शक्ती कलियुगे म्हणण्याचे प्रकार संघटना आजी भारीची प्रामुख्य जालीसे हे संदर्भांतू कारकळाचे वलयाचे एक संघटना भारी आदीची श्रीयुता उमानाथ फाटक तसांची श्री उमानाथ गोरे हे ಒಟ್ಟು मिळोनी एक संघू स्थापना केली. यशाची हलव वर्खां हे संघाला होऊन गेली होती. पण वर्षांप्रती एकी महासभा सद्देवनी हेंतू विशेष साधकांना सन्मानू प्रतिभा पुरस्कारही चालता आयलासे असांची हे वर्किस्स एक प्रतिभा पुरस्कार 26 मार्च 2022 दिसा संघाचे आवरणांतू संपन्न जाणं. सभा कार्यक्रमाला आरंभांतू श्रीमती जलजाक्षी टीचर हेंची गणपती प्रार्थनांठी कार्यक्रम आरंभ जालो. संघाचे अध्यक्ष श्री के श्रीराम गोरे हेंचे अध्यक्षतेंतू वेदिकावरी पौरोहित्यांतू साधन केलेले मलहितलीचे श्री विरूपाक्ष मराठे, होड्डेचे कृशांतू साधन केलेले श्री रमेश जोशी माळा, रुप्पेचे कामांतू पळगुनी विशेष नैपुण्य प्राप्ती करणी अनेक देवळीची घरगुती काम वैसून घेवनी करीत सल्ले साधक श्री शशीधर वेळणकर, कृषी यंत्रोपकरणांची अंगडी घालणी त्यांचा सर्व्हिस देन सल्ले उदयोन्मुख उद्यमी श्री माधव डोंगरे केसिन बैल, शिक्षण क्षेत्रांतू साधन केलेले श्री प्रसन्न करमरकर हेंधा फुलांची माळा घालणी शाल पंगुरवेवनी फळफळ ज्योती स्मरणिका देवनी गौरव देवनी गुर्ती सावन. वेदिकावरी मुख्य अतिथी होवनी श्री गोविंद दामले, श्री वेदमूर्ती रमानाथ लोंढे उपस्थित सवनी शुभाशंसन केली. हे संदर्भांतू पुंडाजे दिवंगत शंकर भट्ट स्मारक दत्ती निधींठी विद्यार्थी प्रतिभांना गुर्ती सावनी पुरस्कारूय देवलो. लक्ष्मी वेंकटरमण ट्रस्टांठी केलेले स्पर्धांध तेंतू आयके जाल्लेंदा प्रशस्ती पत्र बहुमानही देवाला. संघाचे अनेक प्रतिभा हे संदर्भांतू संगीत म्हणून नृत्य करणे मनोरंजनाही दिधली. दुपारी खीरी स्वीट सारन्न एक संतर्पणाही चाललेली. संझा कापी तसांची फळाहारू करवेचे ಮೂಲಕ कार्यक्रम समारोपही झालो. ही समग्र चलनचित्र वरदी श्री ವೆಂಕಟೇಶ್ ಬೆಂಡೆ ಶ್ರೀಶಂಕರ HD ವಾಹಿನಿचे ವರದಿಗಾರ. ವೈದಿಕ ವೃತ್ತಿಯಲ್ಲಿ ಹೋಗುವವರು ವೈದಿಕ ವೃತ್ತಿಗಾಗಲಿ ಅಥವಾ ವಿದ್ಯಾರಂಗದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆಯ ವಿದ್ಯಾ ಕಲಿಕೆಯನ್ನು ಮಾಡಿಕೊಂಡು ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ಮುಂದುವರಿದುಕೊಂಡು ಆಯಾ ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳು ಕಾಲಿಡ್ತಾ ಇದ್ದಾರೆ. ಹಾಗೆ ಯಶೋಗಾಥೆಯನ್ನು ಹೊಂದಿದ್ದಾರೆ. ಈ ಕಾರ್ಕಳ ಚಿತ್ಪಾವನ ಸಮಾಜ ಪ್ರತಿ ವರ್ಷ ಎಂದಿನಂತೆ ವಿದ್ಯಾರ್ಥಿನಿಯರನ್ನು ಹಾಗೂ ವಿಶಿಷ್ಟ ಸಾಧನೆ ಮಾಡುತ್ತಿರುವಂತಹ ಸಮಾಜ ಬಾಂಧವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದೆ. ಅದರಂತೆ ಇವತ್ತಿನ ದಿವಸ ಪ್ರತಿಭಾ ಪುರಸ್ಕಾರ ಹಾಗೆ ಸಮಾಜದ ವಿಶಿಷ್ಟ ಸಾಧನೆ ಮಾಡಿದಂತಹ ಬಾಂಧವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ಚಿತ್ಪಾವನ ಸಂಘದಿಂದ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಎಲ್ಲರಿಗೂ ಪುನಃ ಮಗುದೊಮ್ಮೆ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ದಿವಸ ನಮ್ಮ ಸಭೆಯ ಸಭಾಧ್ಯಕ್ಷರಾಗಿ ಶ್ರೀ ಕೆ ಶ್ರೀರಾಮ್ ಗೋರೆ ಅಧ್ಯಕ್ಷರು, ಚಿತ್ಪಾವನ ಸಂಘ ಕಾರ್ಕಳ, ಇವರು ಬಂದು ಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿನಾಯಕ ಫಲದಾಯಕ ನೀನೇ, ವಿನಾಯಕ ನೀ ಫಲದಾಯಕ ನೀನೇ, ವಿನಾಯಕ ನೀ ಫಲದಾಯಕ
ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಸಾಧಿ ಪೂದೆ ಮಗೆ ವಿನಾಯಕ ವಿದ್ಯೆ ಸಾಧಿ ಪೂದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನೆ ಸಿದ್ಧಿ ಪೂದೆ ಮಗೆ ವಿನಾಯಕ ಭಜನೆ ಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಜಲಜಾಕ್ಷಿ ಇವರಿಗೆ ಚಿತ್ಪಾವನ ಸಂಘದಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ ನಮ್ಮೊಂದಿಗೆ ಇದ್ದು ತಮ್ಮ ಮೂಲ ವೃತ್ತಿಯ ಜೊತೆಗೆ ಹೆಚ್ಚಿನ ತಮ್ಮ ಕಾರ್ಯ ನೈಪುಣ್ಯತೆಯಿಂದ ಬುದ್ಧಿಮತ್ತೆಯಿಂದ ಅಥವಾ ಗಳಿಸಿದ ಜ್ಞಾನದಿಂದ ಹಲವು ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಹಾಗೆ ಅಂತೆಯೇ ಅದರಲ್ಲಿ ನಮ್ಮ ಮಲಯಿತ್ವಿನ ವಿರೂಪಾಕ್ಷ ಮರಾಠಿಯವರು, ಶ್ರೀಯುತ ರಮೇಶ್ ಜೋಶಿಯವರು, ಶ್ರೀಯುತ ಶಶಿಧರ್ ವೇಳಣ್ಕರ್ ಅವರು,
ಹಾಗೆ ಸಭೆಯಲ್ಲಿ ಇದ್ದಂಥ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಭಾಸದರು, ಎಲ್ಲ ಹಿರಿಯರು ಕಿರಿಯರು ಎಲ್ರಿಗೂ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರಿಗೂ ಎಲ್ರಿಗೂ ನಮಸ್ಕಾರ ಮಾಡಿಕೊಂಡು ನಮ್ಮ 2 ಮಾತುಗಳನ್ನು ಪ್ರಾರಂಭಿಸ್ತೇನೆ. ನನಗೆ ವಿಶೇಷವಾಗಿ ಮೈಕಿನಲ್ಲಿ ಇಟ್ಟು ಭಾಷಣ ಮಾಡುವಂಥ ಎಲ್ಲ ಅಭ್ಯಾಸ ಕಮ್ಮಿ. ಆದರೆ ನಮ್ಮ ಗುರುಗಳಾದಂತಹ ರಮಾನಾಥ ಲೋಂಢೆಯವರು ಅವರನ್ನು ಪ್ರಪ್ರಥಮವಾಗಿ ನಮಸ್ಕಾರ ಮಾಡಿ ನಾನು ಈಗ 2 ಮಾತುಗಳನ್ನು ಹೇಳಲಿಕ್ಕಿದ್ದೇನೆ. ಏನಂತ ಹೇಳಿದರೆ, ನಮಗೆ ಇಷ್ಟರವರೆಗಾದರೂ ಒಂದು ಈ ನಮ್ಮ ಮುಜುಗರವನ್ನು ಬಿಟ್ಟು ಮಾತನಾಡಲಿಕ್ಕೆ ಒಂದು ಅಭ್ಯಾಸ ಮಾಡಿಕೊಟ್ಟವರು ಅವರು. ಪ್ರಪ್ರಥಮವಾಗಿ ಮೊದಲನೇ ಗುರುಗಳು ಅಂತ ಹೇಳಬೇಕು. ಅದೇ ರೀತಿ ನನಗೆ ಮೊನ್ನೆ ಶ್ರೀರಾಮ ಗೋರೆಯವರು ಬಂದು ನಿಮಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ, ನೀವು ಬರಬೇಕು ಅಂಥೇಳಿ ನನಗೆ ಆಹ್ವಾನೆಯನ್ನು ಕೊಟ್ಟರು. ಆದರೆ ನಾನು ಅವರಿಗೆ ಆ ದಿವಸ ಹೇಳಿದೆ, ನಾನು ಅಂತಹ ದೊಡ್ಡ ಏನು ಸಾಧನೆಯನ್ನು ಮಾಡಿದವನಲ್ಲ, ನನಗೆ ಬೇಡ, ಬೇರೆಯವರಿಗೆ ಯಾರಿಗಾದರೂ ಕೊಡಿ ಅಂತ. ಆದರೆ ಅವರು ಹೇಳಿದರು, ಹಾಗಲ್ಲ, ನಿಮಗೆ ಒಂದು ಕೊಡಬೇಕು ಅಂತೇಳಿ ಉಂಟು, ನೀವು ತಿರಸ್ಕಾರ ಮಾಡಲಿಕ್ಕೆ ಕೊಡಲು ಬನ್ನಿ ಅಂತ. ಆಗ ನಾನು ಎಣಿಸಿದೆ ಏನು ಅಂತ ಹೇಳಿದರೆ, ನನಗೆ ಒಂದು ಸಮಾಜದವರು ಕೊಡುವಂತಹ ಒಂದು ಮನ್ನಣೆ, ಅದನ್ನು ಅಥವಾ ಒಂದು ಆಶೀರ್ವಾದ, ನಾನು ಇದು ಸನ್ಮಾನ ಅಂದರೆ ಆಶೀರ್ವಾದ ಅಂತ ತಗೊಳ್ತೇನೆ, ಅದನ್ನು ನಾವು ತಿರಸ್ಕರಿಸಿ ಕೂಡ್ಲು ಅಂತೇಳಿ ಒಪ್ಪಿಕೊಂಡೆ. ಆಮೇಲೆ ಇದರ ಪ್ರಕಾರ 4 ಜನರಿಗೆ ನಾವು ಒಳ್ಳೆಯವರು ಅಂತ ಹೇಳಿಸಿಕೊಂಡಿರುವಂಥದ್ದೇ ಜೀವನ. ನಾವು ಕೆಟ್ಟವರು ಅಂತೇಳಿ ಯಾವಾಗಲೂ ಹೇಳಿಸಿಕೊಳ್ಳಿಕ್ಕೂಡ್ದು, ಅಥವಾ ಹಾಗೆ ಹೇಳಿಸಿಕೊಂಡಿದ್ದಂತಹ ಜೀವನವು ವ್ಯರ್ಥ ಅಂತೇಳಿ. ಹಾಗೆ ನಾನು ಇಲ್ಲಿ ಪೌರೋಹಿತ್ಯಕ್ಕೆ ಪಾದಾರ್ಪಣೆ ಮಾಡಿದಂತಹ ಒಂದು ಕಥೆ ಅಂತ ಒಂದು ಸರತಿ ಪ್ರಕಾರ ಏನು ಅಂತ ಹೇಳಿದರೆ, ನಾನು ನಮ್ಮ ತಂದೆಯವರು ದೊಡ್ಡ ವಿದ್ವಾಂಸರು, ತುಂಬ ಕಲ್ತವರು. ಅವರಿಗೆ ಕೆಲವರು ಕೇಳ್ತಾ ಇದ್ರು, ನಿಮ್ಮ ಆಮೇಲೆ ಯಾರು ಈ ವೃತ್ತಿಗೆ ಅಂತೇಳಿ. ಅದೇ ರೀತಿ ಅವರು ಹೇಳ್ತಿದ್ರು, ನನ್ನ 4ನೇ ಅಥವಾ 5ನೇ ಮಗ, ಪ್ರಥಮವಾಗಿ ಹೇಳಿದರೆ ನಾನು 5ನೇವನ್ನ ಆಗ್ತೇನೆ, ಇಲ್ದಿದ್ರೆ 4ನೇವನ್ನ ಆಗ್ತಾನೆ 2ನೇ ಸರದಿಯಲ್ಲಿ. ಹೇಗೆ ಅವನಿಗೆ ನಾನು ಕಲಿಸೋದು, ಅವನು ಈ ಪೌರೋಹಿತ್ಯ ನಡೆಸ್ತಾನೆ ಅಂತ. ಆದರೆ ನಮಗೆ ಅದು ಯೋಗ, ಅವರಿಂದ ಕಲಿಯುವಂತಹದ್ದೇ ಯೋಗ ಇರಲಿಲ್ಲ. ನನಗೆ ಪ್ರಪ್ರಥಮವಾಗಿ ಅವರು ಎಲಿಮೆಂಟ್ರಿ ಶಾಲೆ ಆದ ಕೂಡಲೇ ಇದು ಕಲಿಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಆದರೆ ನನಗೆ ನನ್ನ ಸಹಪಾಠಿಗಳೆಲ್ಲ ಪೇಟೆಗೆ ಬರುವಂತಹದ್ದು ಎಲ್ಲ ಅವರ ಆಸೆಗಳನ್ನು ನೋಡಿ ನಮಗೂ ಪೇಟೆಗೆ ಬರಬೇಕು ಅನ್ನುವಂಥ ಒಂದು ಆಸೆ ಹುಟ್ಟಿತು. ಆಗ ಅವರು ಅದನ್ನು ಮನ್ನಿಸಿ, ಆಗ್ಬೋದು, ನೀನು ಪೇಟೆಗೆ ಹೋಗಿ SLC ವರೆಗೆ ಕಲಿತು ಬಾ, ಆಮೇಲೆ ಕಲಿಸ್ತೇನೆ ಅಂತ ಒಪ್ಪಿಕೊಂಡ್ರು. ನಿಮಗೆ ಮನಸ್ಸು ಇಲ್ಲದಿದ್ದರೆ ನಾವು ಅದನ್ನು ಬಲಾತ್ಕಾರದಿಂದ ಕಲಿಸಿ ಆಗೋದಿಲ್ಲ ಅಂತೇಳಿ. ಅದೇ ರೀತಿ ನಾನು ಪೇಟೆಯಲ್ಲಿ ಕಲಿತಾ ಇರುವಾಗ 9ನೇ ಕ್ಲಾಸಿನಲ್ಲಿ ಇರುವಾಗಲೇ ಅವರು ತೀರಿಕೊಂಡ್ರು. ಹೀಗಾಗಿ ಅದು ಪರೀಕ್ಷೆಯ ಸಮಯ. ಆಗ ನನಗೆ ಪುನಃ ಮನೆಯಲ್ಲಿ ಒತ್ತಡ ಬಂತು, ಇನ್ನು ಮನೆಯಲ್ಲಿ ಯಾರೂ ಇಲ್ಲ. ನಾನು ಈ ಸನ್ಮಾನ ಅಥವಾ ಇದೆಲ್ಲ ಗೌರವ ಸಿಗ್ತದೆ ಅಥವಾ ಪೌರೋಹಿತ್ಯಕ್ಕೆ ಅಂತ ಹೇಳಿ ಕಲ್ತದ್ದೇ ಅಲ್ಲ. ತಂದೆಯವರು ವಿದ್ವಾಂಸರು ಆದ್ದರಿಂದ ಮನೆಯಲ್ಲಿ ಒಂದು ಸಂಧ್ಯಾವಂದನೆ, ಪೂಜೆ, ಪುನಸ್ಕಾರ ಮನೆ ಮಟ್ಟಿಗೆ ಎಲ್ಲ ಮಾಡಿಕೊಂಡು ಹೋಗಬೇಕು ಎನ್ನುವಂಥ ಉದ್ದೇಶ ಇಟ್ಟುಕೊಂಡು ಮನೆಯವರು ಕಲಿಸಿದ್ದು ನಾನು. ಅದೇ ರೀತಿ ಆಮೇಲೆ ಯಾರು ಅಂತೇಳಿ ಅವರು ಹುಡುಕ್ತಾ ಇರುವಾಗ ನಮಗೆ ನಮ್ಮ ಕುಟುಂಬದವರೇ ಆದ ಅನಿರುದ್ಧ ಮರಾಠೆಯವರು ಇಲ್ಲಿ ಪೇಟೆಯಲ್ಲಿ ಅವರ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ರು. ಹಾಗೂ ಬೇಕಾದವರಿಗೆ ಏನಾದರೂ ಇಂತಹ ಉಪದೇಶ ಅಥವಾ ವಿದ್ಯಾಭ್ಯಾಸ ಸಹ ಕಲಿಸ್ತಾ ಇದ್ರು. ಅಲ್ಲಿಗೆ ಹೋಗು ಅಂತ ಹೇಳಿದರು. ಆಗ ನನಗೆ 9ನೇ ತರಗತಿ ಮುಗಿದು ಪರೀಕ್ಷೆಯ ಸಮಯ. ಆಗ ನಾನು ಅವರಿಗೊಂದು ಸವಾಲು, ಆದರೂ ನಂದು ಸಹಪಾಠಿಗಳನ್ನು ಅಥವಾ ಶಾಲೆ ಬಿಡಲಿಕ್ಕೆ ಮನಸ್ಸಿರಲಿಲ್ಲ. ಈ ಸಲ ಪಾಸ್ ಆದರೆ ಹೋಗ್ತೇನೆ, ಇಲ್ದಿದ್ರೆ ಇಲ್ಲ ಅಂತ, ವೈಲಾದ್ರೆ ಬಿಡ್ತೇನೆ. ಏನೋ ಪುಣ್ಯದಿಂದ ನನಗೆ ಪಾಸ್ ಆದ ಆ ವರ್ಷ. ಮತ್ತೆ ನನಗೆ ಪುನಃ SLCಗೆ ಹೋಗಬೇಕು ಅಂತೇಳಿ ಆಗಿ ಮತ್ತೆ ಅವರು ಹೇಳಿದರು ಆಗ, ಹಾಗೆ ಅವನಿಗೆ ಮನಸ್ಸಿಲ್ಲದಿದ್ದರೆ ಬಲಾತ್ಕಾರದಿಂದ ನಿಲ್ಲಿಸೋದು ಬೇಡ, SLC ಮುಗಿಲಿ ಮತ್ತೆ ನೋಡುವ ಅಂತೇಳಿ. ಹಾಗೆ ನಾನು ಪುನಃ SLC ವರೆಗೆ ಹೋದೆ. ಅದರಲ್ಲಿಯೂ ಪಾಸ್ ಆದೆ. ಮತ್ತು ನನಗೆ ಕಾಲೇಜಿಗೆಲ್ಲ ಅವರು ಹೋಗುವಾಗ ತುಂಬ ಇದಾಗ್ತಿತ್ತು, ಮುಜುಗರ ಆಗ್ತಿತ್ತು. ನಾನು ಅಲ್ಲಿ ಉಳಿದಿದ್ದ ದಾರಿಯಿಂದ ಹಿಂದೆ ಬೈಕು ಕಾರು ಎಲ್ಲ ಇರಲಿಲ್ಲ. ಬರುವಾಗ ನನ್ನ ಕ್ಲಾಸಿನವರೆಲ್ಲ ಕಾಲೇಜಿಗೆ ಹೋಗ್ತಿದ್ರು. ಅವರು ನನ್ನನ್ನು ನೋಡಿ ಏನಾದರೂ ಮಾತಾಡಿಸ್ತಿದ್ರು. ಮತ್ತೆ ನಾನು ಆ ದಾರಿಯೇ ಬಿಟ್ಟೆ, ನನಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಮತ್ತೆ ಅಲ್ಲಿ ಸೇರಿದೆ. ಅಲ್ಲಿ ಹೋಗಿ 2 ವರ್ಷ ನಾನು ಕಲಿತು ಅವರ ವಿದ್ಯಾಭ್ಯಾಸ ಎಲ್ಲ ಆಯಿತು. ಮತ್ತೆ ನನಗೆ ಜಾತಕದಲ್ಲಿ ಇದ್ದ ಹಾಗೆ ತಂದೆಯವರು ನನಗೆ ಹಾಗೆ, ನನಗೆ ಈ ವೇದ ವಿದ್ಯೆ ಬಾಕಿ ಎಲ್ಲ ವಿದ್ಯೆಗಳು ಬರ್ತದೆ, ಇಂಗ್ಲೀಷು ಲೆಕ್ಕ ಎಲ್ಲ ನಿನಗೆ ಸ್ವಲ್ಪ ಸಾಮಾನ್ಯ ಅಂತ ಹೇಳಿ ಅವರು ನನಗೆ ಈ ವಿದ್ಯೆಗೆ ತಾಗಿಸಿದ್ದು. ಅದು ಜಾತಕದಲ್ಲಿ ಇದ್ದ ಹಾಗೆ ನನಗೆ ಸ್ವಲ್ಪ ವಿದ್ಯಾಭಂಗ ಯೋಗ ಹೋಯಿತು. ಆಗ ಏನೋ ಅನಾನುಕೂಲತೆಗಳಾಗಿ ಮನೆಯಲ್ಲಿಯೂ ತೊಂದರೆ ಆಗಿ ನಾನು ಮತ್ತೆ ಪುನಃ ಮನೆಯಲ್ಲಿ ನಿಂತೆ. ಹೀಗೆ ಮನೆಯಲ್ಲಿ ನಿಂತಾಗ ನನಗೆ ಇದಕ್ಕೆ ಎಲ್ಲ ಪ್ರೇರಣೆ ಅಥವಾ ಪೋಷಣೆ ಮಾಡಿದ್ದವರು ಯಾರು ಅಂತ ನಾನು ಹೇಳುವಂಥದ್ದು ನಮ್ಮ ಚಿಕ್ಕಮ್ಮ ಒಬ್ಬರಿದ್ರು. ಅವರು ನಾನು ಸ್ವಲ್ಪ ಸಮಯ ಹೀಗೆ ಇರುವಾಗ ಚಿಕ್ಕ ಪ್ರಾಯದಲ್ಲಿ ಹೀಗೆ ನಿಲ್ಲಿ ಕೂಡುದು, ಏನಾದರೂ ವಿದ್ಯೆ ಕಲಿಬೇಕು ಅಂತ ಹೇಳಿ ನನ್ನನ್ನು ಅವರ ತಮ್ಮ ಅನಿರುದ್ಧ ಶೆಂಡಿ ಅವರ ಮಗ ವಸಂತ ಶೆಂಡಿ ಅವರಿದ್ದರು ಅಲ್ಲಿ ದುರ್ಗದಲ್ಲಿ ಪೌರೋಹಿತ್ಯ ಮಾಡಿ. ಅವರ ಬಳಿ ನನ್ನನ್ನು ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದ್ರು. ಹಾಗೆ ಅವರ ಬಳಿ 2-3 ವರ್ಷ ನಾನು ವಿದ್ಯಾಭ್ಯಾಸ ಎಲ್ಲ ಮಾಡಿ ಕೆಲವುದನ್ನು ಕಲಿತುಕೊಂಡೆ.
ಅದಕ್ಕೆ ಪೂರಕವಾಗಿ ಒಂದು ಶ್ಲೋಕ ಉಂಟು, ಆಚಾರ್ಯ ಪಾದಮಾನತೆ ಪಾದಂ ಶಿಷ್ಯ ಸ್ವನೇಧಯ ಅಂತ, ಪಾದಂ ಸ್ವಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತೆ. ಅದು ಎಲ್ಲ ನಮ್ಗೆ ಅನುಭವದಿಂದ ವಯಸ್ಸಾಗುವಾಗಲೇ ತಿಳಿಯೋದು ಅಂತೆ. ಹಾಗೆ ಕಾಲಾನುಸಾರ ವಿದ್ಯಾಭ್ಯಾಸ ನಾನು ಮಾಡಿಕೊಂಡು ಮತ್ತೆ ಅವರು ಮಾಡಕ್ಕೆ ಹೋದ್ರು. ಹಾಗೆ ನಾನು ಮನೆಯಲ್ಲಿದ್ದೆ ಪುನಃ. ಆಗ ನನಗೆ ದೈವಯೋಗ ಜಾತಕದಲ್ಲಿ ಇದ್ರೆ ಏನಾದ್ರೂ ಒಂದು ಹೊಂದಿಕೊಂಡು ಬಂದು ಅದು ಎಳೀತದೆ ಅಂತ ಹೇಳಲಿಕ್ಕೆ ಇವರೇ ಈಗ ಸಭೆಯಲ್ಲಿ ಇದ್ದಾರೆ ಪ್ರತ್ಯಕ್ಷವಾಗಿ. ಆ ರಮನಾಥ ಹೊಂಡೆಯವರ ಒಂದು ಅನುಗ್ರಹದಿಂದ ಅವರು ಬಂದು ನನಗೆ ಹೇಳಿದ್ರು, ನೀನು ಅವರು ಇಲ್ಲಿ ಜ್ಯೋತಿಷ್ಯಾಲಯ ಪ್ರಾರಂಭ ಮಾಡುವ ಸಮಯದಲ್ಲಿ ನನ್ನೊಟ್ಟಿಗೆ ಬಾ, ನನಗೆ ಬೇಕಾಗ್ತದೆ. ಆಗ್ಲೂ ನಾನು ಅದೇ ಹೇಳಿದ್ದೆ, ನಾನು ತುಂಬಾ ಕಲ್ತವನೇನಿಲ್ಲ, ನನ್ನಿಂದ ನಿಮ್ಮೊಟ್ಟಿಗೆಲ್ಲ ಆಗ್ಲಿಕ್ಕಿಲ್ಲ, ನಾನು ಮನೆ ಮಟ್ಟಿಗೆ ಕಲ್ತದ್ದು ಒಂದು. ಆಗ ಅವರು ಹೇಳಿದ್ರು, ಹಾಗಲ್ಲ, ನಾನೆಲ್ಲ ನಿನ್ಗೆ ಬೇಕಾದಂಥ ವಿದ್ಯೆ ಅಥವಾ ಎಲ್ಲ ನಿನ್ಗೆ ಬೇಕಾದಂಥ ಚತುರೋಪಾಯಗಳನ್ನು ಹೇಳಿಕೊಡ್ತೇನೆ, ನೀನು ನನ್ನೊಟ್ಟಿಗೆ ಬಾ, ಎಲ್ಲ ಕಲಿಸ್ತೇನೆ ಅಂತ ಹೇಳಿ ಧೈರ್ಯ ತುಂಬಿ ನನಗೆ ಎತ್ಕೊಂಡು ಹೋದ್ರು. ಆದ್ರಿಂದ ಇವತ್ತು ನನಗೆ ಹಾಗೆ ಅವರು ನಮ್ಗೆ ಅಣ್ಣನ ಸ್ಥಾನವು, ಅವರು ಇದ್ರೆ ನನಗೆ ಎಲ್ಲಿಯೂ ಧೈರ್ಯ. ಬೇರೆಯವರಿಗಾದ್ರೆ ಬೇರೆಯವರು ದೊಡ್ಡವರನ್ನೆಲ್ಲ ನೋಡುವಾಗ ನಮ್ಗೆ ಹೆದರಿಕೆ ಆಗ್ತದೆ, ನಮ್ಗೆ ಹಾಗಾದ್ರೆ ಅವ್ರ ಹತ್ರ ಇದ್ರೆ ಧೈರ್ಯ ಅಂತೇಳಿ, ಅಂದ್ರೆ ಯಾವುದಲ್ಲಿ ಬಿಟ್ಟು ಹಾಕೋದಿಲ್ಲ, ಎತ್ತಿ ಹಿಡಿತಾರೆ. ಅದೇ ರೀತಿ ಅವರಲ್ಲಿ ಹೋದ ಮೇಲೆ ನನಗೆ ತುಂಬಾ ಒಳ್ಳೇದಾಯಿತು. ಆಗ ಮುಂಚಿನ ಕಾಲದಲ್ಲಿ ನಮ್ಗೆ ಇಷ್ಟು ಪ್ರಪಂಚ ವಿಸ್ತಾರ ಇರಲಿಲ್ಲ. ಈ ರೀತಿಯಲ್ಲಿ ಆದ್ರೆ ನನ್ನ ತಂದೆಯವರೆಲ್ಲ, ಅವರಿಗೆ ಇದು ಕ್ಷೇತ್ರ ಎಲ್ಲ ತುಂಬಾ ಸಣ್ಣದಾಯ್ತು. ಇಲ್ಲಿದ್ದವರು ಮಠಮಾನ್ಯಗಳಲ್ಲಿ ಸನ್ಮಾನ ಎಲ್ಲ ತಗೊಳ್ಳುವಂತಹ ಒಂದು ವಿದ್ಯಾಭ್ಯಾಸದವರು. 5 ವರ್ಷ ಸಂಸ್ಕೃತ, 5 ವರ್ಷ ಜ್ಯೋತಿಷ್ಯ, 5 ವರ್ಷ ವೇದ, ಮತ್ತೆ ಪ್ರಯೋಗ ಎಲ್ಲ 18 ವರ್ಷ ಕಲ್ತವ್ರು. ನಾವೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ 3-4 ವರ್ಷ ಎಲ್ಲ ಕಲ್ತು ಈಗ ಕೆಲಸ ಪೌರೋಹಿತ್ಯ ಎಲ್ಲ ಶುರು ಮಾಡುವಂಥವ್ರು ಹೆಚ್ಚಾಗಿ ಈಗಲೂ ಕಲ್ತವ್ರು ಇದ್ದಾರೆ, ಇಲ್ಲ ಅಂತ ಹೇಳಿ ಅಲ್ಲ, ಆದ್ರೆ ಅಷ್ಟು ಕಲಿಬೇಕಾಗ್ತದೆ, ಪೂರ್ಣ ಎಲ್ಲ ಮಾಡ್ಬೇಕು ಅಂತ ಇದೆ. ಇಂತಹ ಸನ್ಮಾನ ಮರ್ಯಾದೆ ಎಲ್ಲ ಸಿಗುವಂತಹದ್ದಿದ್ರೆ ನನ್ನ ಹಿರಿಯರು ಹಾಗೂ ನನಗೆ ಪ್ರೋತ್ಸಾಹ ಕೊಟ್ಟು ಕಲಿಸಿದ ಅಭಿನಂದನೆ ಮಾಡಿದಂಥವ್ರು ಮತ್ತೆ ಗುರುಗಳಿಗೆ ಹೋಗ್ಬೇಕು ಅದು ಅಂತ ಹೇಳಿ. ಮತ್ತೆ ಅದೇ ರೀತಿ ಅವರಲ್ಲಿ ಬಂದ ಮೇಲೆ ನನಗೆ ಎಲ್ಲ ಸ್ಥಳ ಪರಿಚರ್ಯ ಆಯಿತು, ತುಂಬ ವಿಷಯಗಳ ಪರಿಚರ್ಯ, ಅನುಷ್ಠಾನದ ಪರಿಚರ್ಯ ಆಯಿತು. ಅನುಷ್ಠಾನಕ್ಕೆಲ್ಲ ಒಳ್ಳೆಯ ಸ್ವರೂಪ ಕೊಟ್ಟದ್ದೇ ಅವರು. ನಮ್ಗೆ ಮುಂಚೆ ಏನು ಎಂಥದ್ದು ಯಾವುದಕ್ಕೆ ಹೇಗೆ ಅಂತೇಳಿ ಎಲ್ರಿಗೂ ಸಾಮಾನ್ಯವಾದಂತಹ ಒಂದು ಕಲ್ಪನೆ ಇರಲಿಲ್ಲ. ಎಲ್ಲದಕ್ಕೊಂದು ಸರಿಯಾದಂತಹ ಕಲ್ಪನೆ ಕೊಟ್ಟು ಇಂತಹದ್ದು ಹೀಗೆ ಅಂತೇಳಿ ಜೋಡಿಸಿದವರು ಅವರೇ, ರಮನಾಥ ಹೊಂಡೆಯವರು. ಅವರಲ್ಲಿ ಹೋಗಿ ತುಂಬಾ ನಮ್ಗೆ ಒಳ್ಳೇದಾಯಿತು. ಆಮೇಲೆ ವಿಸ್ತಾರ ಆದ ಹಾಗೆ ತುಂಬಾ ಮಂದಿ ಸೇರಿದ್ದು, ಅವರದ್ದು ಕಾರ್ಯಾಗಾರ ತುಂಬಾ ವಿಸ್ತಾರ ಆಯಿತು. ಈಗಲೂ ತುಂಬಾ ಮಂದಿ ಬರ್ತಾರೆ, ತುಂಬಾ ಮಂದಿಗೆ ಉಪಯೋಗ ಆಗ್ತದೆ, ಅಥವಾ ತುಂಬಾ ಮಂದಿಯನ್ನು ಅವರು ಎದುರಿಗೆ ತಂದಿದ್ದಾರೆ. ಅದೇ ರೀತಿ ಒಬ್ಬರಿಗೆ ಅಂತ ನಾನು ವೈಯಕ್ಕೆ ಹೇಳೋದಲ್ಲ, ತುಂಬಾ ಮಂದಿ ಇದ್ದಾರೆ. ಸೀತಾರಾಮ್ ಪಾಠಕರು ಹಾಗೆ ನನಗೆ ತುಂಬಾ ಇದು ಮಾಡಿದ್ದಾರೆ, ಅಭಿನಂದನೆ ಮಾಡಿ. ಹೀಗೆ ಒಂದು ಅವರೊಂದು ಹೇಳಿದ್ದಕ್ಕೆ ನಾನು ಹೇಳೋದು, ಅವ್ರದ್ದು ದೈಹಿಕ ಕರ್ಮದಲ್ಲಿ ನನಗೆ ಮುಂಚೆ ಏನೂ ತಿಳಿದಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನನಗೆ ಗೋವಿಂದ ಶಾಸ್ತ್ರಿ ಅವರ ಮಗ ಅಂತ ಹೇಳಿ ತುಂಬಾ ಮಂದಿ ಏನೂ ತಿಳಿಯದೆ ಕೂತ್ಕೊಳ್ಸಿ ನನ್ನಿಂದ ಕೆಲಸದ್ದು ಪ್ರಸಾದ ತೆಗೆದು ದಕ್ಷಿಣೆ ಕೊಟ್ಟವರು ಇದ್ದಾರೆ. ಆಗ ನಮ್ಗೆ ಒಂದು ತರ ಮುಜುಗರ ಆಗಿ, ಇನ್ನು ಹೀಗಲ್ಲ, ನಾವು ಏನಾದ್ರೂ ಕಲ್ತು ಎದುರು ಬರಬೇಕು ಅಂತ ಹೇಳಿ ನಾವು ಕಲ್ತಿದ್ದೇವೆ. ಒಂದು ಗಣಪತಿ ಪಾಠಕರು ಒಂದೊಂದು ಹೆಸರು ಹೇಳಲಿಕ್ಕೆ ಅಂದ್ರೆ ನಾವು ನೆನವರಿಕೆ ಮಾಡಿಕೊಳ್ಬೇಕು. ಆಗ ನಮ್ಗೆ ಕಾಣ್ತಿತ್ತು, ಏನು ಗೊತ್ತಿಲ್ಲದವರಿಗೆ ನಮ್ಗೆ ಇಲ್ಲ ಇಷ್ಟು ಇದು ಮಾಡ್ತಾರೆ ಅವರು ಅಂತ. ಸೀತಾರಾಮ್ ಪಾಠಕರು, ವಿಶ್ವನಾಥ್ ಪಾಠಕರು ಇವರ ತಂದೆ ಹಾಗೆ. ಇವರಲ್ಲಿ ಬಂದ ಮೇಲೆ ಅವರು ನಮ್ಗೆ ತುಂಬಾ ಎದುರು ಬರ್ಲಿಕ್ಕೆ ಸ್ವಮೇಧಯ ಅಂತ ಹೇಳಿ ಒಂದು ಉಂಟಲ್ವ, ಹಾಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಕೇಳ್ತಿರ್ಲಿಲ್ಲ. ನಾಳ್ದು ಇಂಥದ್ದು ನೀನು ಮಾಡೋದು, ಬೇಕಾದ ಗುರುಗಳಲ್ಲಿ ಹೋಗಿ ಬೇಕಾದ್ದು ಕಲ್ತುಕೊಂಡು ಬರಲೇಬೇಕು, ನೀನೇ ಮಾಡಿಸೋದು ಅಂತ ನಮ್ಗೆ ಅವರು ತಾಕೀತು ಮಾಡಿ ಬಿಡ್ತಿದ್ರು. ಆಗ ನಮ್ಗೆ ಉಪಾಯ ಇಲ್ಲ, ಹೋಗಿ ಯಾರ ಹತ್ರ ಅದು ಹೀಗೆ ಒತ್ತಾಯದಿಂದ ಕಲ್ತದ್ದು ನಾವು ಹೀಗೆ. ಹಾಗೆ ನಮ್ಗೆ ವಿದ್ಯೆ ಬರ್ಲಿಕ್ಕೆ ಶುರು ಆಯ್ತು. ಅದು ಚಿಕ್ಕಂದಿನ ನಮ್ಗೆ ವಿದ್ಯೆಯ ಮಹತ್ವ ತಿಳಿತಿರ್ಲಿಲ್ಲ. ಹಾಗೆ ತಿಳಿಯೋದಾದ್ರೆ ನಾವು ಇಂದು ಇವತ್ತು ತುಂಬಾ ವಿದ್ವಾಂಸರಾಗಬಹುದಿತ್ತು. ಹೀಗೆ ಅಲ್ಲಿ ಕಲಿತು ನಾವು ಸ್ವಲ್ಪ ತುಂಬಾ ಅದರಲ್ಲಿ ನಾವು ಮುಂದೆ ಬಂದಿದ್ದೇವೆ. ಇಲ್ಲದಿದ್ದರೆ ನಮ್ಗೆ ತುಂಬಾ ಪರಿಚರ್ಯವೂ ಇರಲಿಲ್ಲ. ಹಾಗೆ ಬ್ರಹ್ಮಚಾರಿ ತುಂಬಾ ಜನರ ಪರಿಚರ್ಯ ಆಯ್ತು, ಅವರಿಂದಲೂ ಸಹ ನಾವು ಎಲ್ಲ ಅನುಭವ ಕಲ್ತಿದ್ದೇವೆ. ಹಾಗೂ ಕಾಲಕ್ರಮೇಣ ಅಂತ ಹೀಗೆ ತಿರುಗಾಡ್ತಾ ಇರುವಾಗ ತುಂಬಾ ಜನರದ್ದು ಸಂಪರ್ಕ, ಮತ್ತೆ ಅದೇ ಉಂಟು ಎಷ್ಟ ವಿಸ್ತಾರಿತ ಬುದ್ಧಿ ತೈಲ ಬಿಂದು ವಿವಾಂಭಸಿ ಅಂತ ಹೇಳಿ, ಅಂದ್ರೆ ಒಳ್ಳೊಳ್ಳೆ ಜನರದ್ದೆಲ್ಲ ಸಹವಾಸ ಮಾಡುವಾಗ ಎಣ್ಣೆಯಲ್ಲಿ ನೀರಿನಲ್ಲಿ ಎಣ್ಣೆ ಬಿದ್ದಾಗ ಹೇಗೆ ವಿಸ್ತಾರ ಆಗ್ತದೆ, ಹಾಗೆ ನಮ್ಮ ಬುದ್ಧಿ ವಿಸ್ತಾರ ಆಗ್ತದೆ ಅಂತ ಹೇಳಿ. ಆದ್ರಿಂದ ನಮ್ಗೆ ತುಂಬಾ ಪ್ರಯೋಜನ ಆಯ್ತು. ಹೀಗೆ ಯಾರಾದ್ರೂ ಇದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ. ಅದೇ ರೀತಿ ಒಬ್ಬ ಮನೆಯಲ್ಲಿ ಗುರುತಿಸಿಕೊಳ್ಬೇಕು, ನಾವು ಮನೆಯಲ್ಲಿ ಪ್ರಥಮವಾಗಿ ಒಳ್ಳೇದಾಗಿರ್ಬೇಕು. ಮನೆ, ಸಂಸಾರ, ನೆರೆಕರೆ, ಮತ್ತೆ ಊರು ಅಥವಾ ಸಮಾಜ, ಹೀಗೆ ಹಾಗಿದ್ರೆ ಮಾತ್ರ ನಾವು ಮನೆಯಲ್ಲಿ ಅಥವಾ ಹತ್ರದಲ್ಲಿ ನಾವು ಬೇಡದವರಾಗಿ ಬೇರೆ ಇದ್ರೆ ಒಳ್ಳೇದಾಗೋದಿಲ್ಲ. ಹೀಗೆ ಮನೆಯಲ್ಲಿ ಅಥವಾ ಹತ್ರ ಒಳ್ಳೇದಿದ್ರೆ ಎಲ್ಲರನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನನಗೆ ಮನೆ ಅಥವಾ ವಠಾರ ಸಂಸಾರ ಎಲ್ಲ ಒಳ್ಳೇದುಂಟು. ಅಣ್ಣ ತಮ್ಮಂದ್ರು, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಅಣ್ಣ ಎಲ್ಲರೂ ನಾವು ಒಳ್ಳೆ ಒಂದು ಸಹಭಾಗಿತ್ವ ಚೆನ್ನಾಗಿ ಇದ್ದೇವೆ. ಹಾಗೆ ಒಂದು ನಮ್ಮ ಒಳ್ಳೆಯ ಸಂಸಾರ. ಅದೇ ರೀತಿ ಸಂಸಾರದಲ್ಲಿ ನಾವು ಒಳ್ಳೇದಿದ್ರೆ ಏನು ಸಾಧಿಸಿ
ನಾವು ಪ್ರಯೋಜನ ಇಲ್ಲ. ಮತ್ತು ಇದೇ ರೀತಿ ಇದೆಲ್ಲ ನಮಗೆ ಸಿಕ್ಕಿದಂತಹ ಎಲ್ಲ ನಮಗೆ ಸನ್ಮಾನ ಎಲ್ಲ ನನ್ನ ಗುರು ಹಿರಿಯರಿಗೆ ನಮಗೆ ಯಾರು ಅನುಮೋದನೆ, ಇದೊಂದು ನಾನು ಅನುಮೋದನೆ ಅಥವಾ ಮುಂದೆ ನಮಗೆ ಒಂದು ಹೀಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಆಶೀರ್ವಾದ ಅಂತೇಳಿ ನಾನು ತಗೊಳ್ತೇನೆ ಈ ಸನ್ಮಾನವನ್ನು. ಹಾಗೆ ಈ ಸನ್ಮಾನ ಮಾಡಿದಂಥ ಒಂದು ಸಮಾಜ ಇತ್ತು, ಅದಕ್ಕೂ ಒಳ್ಳೇದಾಗಲಿ, ಅದು ಗುರುತಿಸಿ ಹೀಗೆ ಎಲ್ರಿಗೆ ಒಂದು ಪ್ರತಿಭಾನ್ವಿತರಿಗೆ ಎಲ್ಲ ಒಂದು ಸನ್ಮಾನ ಮಾಡುವಾಗ ಎಲ್ರಿಗೂ ಒಂದು ಒಳ್ಳೆ ಮನಸ್ಸು ಬರ್ತದೆ. ನಮಗೊಂದು ಹೀಗೆ ಒಳ್ಳೇದು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಹಾಗೆ ಸಮಾಜ ಮುಂದುವರಲಿಕ್ಕೆ ಒಳ್ಳೇದಾಗಿ ಗುರುತಿಸಿ ಹೀಗೆ ಕೆಲಸ ಮಾಡಿದ್ದು. ಹಾಗೆ ನಮಗೂ ಇಂಥದ್ದು ಒಂದು ಮುಂದೆ ಒಳ್ಳೆಯ ಕೆಲಸ ಮಾಡುವಾಗ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ದೇವರು ನಮಗೂ ನಮ್ಮ ಕುಟುಂಬ ಎಲ್ಲ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅದನ್ನು ಚಂದ ಕಾಣಿಸಿಕೊಳ್ಬೇಕು. ಹಾಗೂ ನಾವು ನಿಸ್ವಾರ್ಥ ಸೇವೆಯಿಂದ ಒಂದು ಪ್ರೀತ್ಯರ್ಥವಾಗಿ ಪ್ರಥಮವಾಗಿ ಯಾರು ನಮಗೆ ಒಂದು ಸನ್ಮಾನ ಮಾಡ್ತಾರೆ ಅಂತೇಳಿ ನಾವು ಶುರು ಮಾಡಿದ್ದೇ ಅಲ್ಲ, ಸಮಾಜಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಮಾಡಿದ್ದು. ಹಾಗೆ ಅಂತಹ ಒಂದು ಸಂದರ್ಭ ಒಳ್ಳೇದಾಗಿ ನಾವು ಸೇವೆ ಮಾಡಿದರೆ ಅದು ದೇವರಿಗೂ ಸಮಾಜಕ್ಕೂ ಎಲ್ರಿಗೂ ಇಷ್ಟ ಆಗ್ತದೆ. ಸಮಾಜವೇ ನಮ್ಮನ್ನು ಗುರುತಿಸ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಆಗ್ಬಹುದು ಅಂತೇಳಿ ನಾವು ನಿಸ್ವಾರ್ಥತೆಯಿಂದ ಮಾಡಬೇಕು. ಹಾಗೆ ನಾನು ಎಲ್ಲ ಕೆಲಸ ಮಾಡಿದ್ದೇನೆ. ತಂದೆಯವರು ಕೆಲವು ಕಡೆ ಬರೆದಿರ್ತಿದ್ರು ಹಾಗೆ ಸ್ವಾರ್ಥವು ಉಂಟು, ಸ್ವಾರ್ಥಂ ಪರಾರ್ಥಂ ಅಂತೇಳಿ. ಸ್ವಾರ್ಥವೂ ಆಗ್ತದೆ, ಒಳ್ಳೆ ರೀತಿಯಲ್ಲಿ ಇದ್ದು ಜೀವನ ಮಾಡಿ ನಾವು ಸ್ವಲ್ಪ ಹಣ ಸಂಪಾದನೆ ಮಾಡಿದರೆ ಅದು ದೋಷ ಇಲ್ಲ, ಅದರಿಂದ ನಮ್ಮ ಜೀವನ ಸಹ ನಡಿಬೇಕು, ಇಲ್ಲದಿದ್ದರೆ ನಮಗೆ ಜೀವನಕ್ಕೆ ಬೇರೆ ಇರುವುದಿಲ್ಲ. ಹಾಗೆ ಸ್ವಾರ್ಥ ಮತ್ತೆ ಪರಾರ್ಥ, ಇಹ ಮತ್ತೆ ಪರಕ ಎರಡು ಅದು ಒಳ್ಳೇದಾಗ್ತದೆ. ಹಾಗೆ ವಿದ್ಯೆ ಸಹ ಹಾಗೆ ಪೌರೋಹಿತ್ಯ ಅಂತ ಹೇಳಿ ಅಲ್ಲ, ಎಲ್ಲರೂ ಎಲ್ಲವನ್ನು ಕಲಿಬೇಕಾಗಿದೆ. ಸಮಾಜಕ್ಕೆ ಭೇದವಾದಂಥ ಎಲ್ಲರೂ ಈಗ ಎಲ್ಲಿ ಸನ್ಮಾನಿತರಾಗಿದ್ದಾರೆ. ಶಿಲ್ಪ ಇರಲಿ ಮತ್ತೆ ಇನ್ನೊಂದು ಇರಲಿ, ವ್ಯಾಪಾರ ಇರಲಿ, ಯಾವುದೇ ಪ್ರಾಮಾಣಿಕತೆಯಿಂದ ಒಳ್ಳೇದು ಮಾಡಿದರೆ ಸಮಾಜಕ್ಕೂ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ತದೆ, ನಮಗೊಂದು ಉದ್ಯೋಗವೋ ಅದು ಸಿಗ್ತದೆ. ಹೀಗೆ ನಾನು ಹಾಗೆ ತಂದೆಯವರ ಪರವಾಗಿ ನಮ್ಗೆ ಎಷ್ಟು ಕಲಿತವರು ನಮಗೆ ಸಾಧ್ಯ ಆಗಲಿಲ್ಲ ಅಂತೇಳಿ ನನ್ನ ಒಬ್ಬ ಮಗ ನಿಲ್ಲಿಸಿದ್ದೇನೆ. ಅವನು ಸಂಸ್ಕೃತ ಮತ್ತೆ ಜ್ಯೋತಿಷ್ಯ ಕಲಿತಿದ್ದಾನೆ, ವೇದದಲ್ಲಿ ಅಷ್ಟು ಪೂರ್ಣತೆ ಬರಲಿಲ್ಲ. ಆದರೆ ನಮ್ಮ ಅಣ್ಣನ ಮಗನಿಗೂ ನಾನು ಸಹಾಯ ಮಾಡಿದ್ದೇನೆ, ಹೀಗೆ ಹೇಳಿದ್ದೇನೆ. ತಂದೆಯವರು ದೊಡ್ಡ ವಿದ್ವಾಂಸರು ಇದ್ದದ್ದು ಪದ್ಮನಾಭ ಮರಾಠೆ, ನೀನು ಹೋಗಬೇಕು ಅಂತ ಹೇಳಿ ಸಹಕಾರ ಕೊಟ್ಟು ನಾವು ಅವರಿಗೂ ಕಲಿಸಿದ್ದೇವೆ. ಆದರೆ ಅದನ್ನು ಅವನು ಸಾರ್ಥಕ ಪಡಿಸಿದ್ದಾನೆ, ಅವನು ಒಳ್ಳೆ ಕಲಿತು ನಮ್ಮ ತಂದೆಯವರ ಹೆಸರನ್ನು ಉಳಿಸಿದ್ದಾನೆ. ಹೀಗೆ ನಾವು ಆದಷ್ಟು ಮಟ್ಟಿಗೆ ನಮ್ಮ ಒಂದು ಸೇವೆ ಅಥವಾ ಒಳ್ಳೆ ರೀತಿಯಲ್ಲಿ ಜೀವನವನ್ನು ನಡೆಸಿದ್ದೇವೆ. ಅದೇ ಮುಖ್ಯವಾಗಿ ಇರುವ ಜೀವನ ಸ್ವಾರ್ಥಕ್ಯತೆ ಬರಬೇಕು, 4 ಜನರಿಗೆ ಒಳ್ಳೆಯದು ಅಂತ ಹೇಳಿಸಿ ನಾವು ಇರಬೇಕು, ಅದನ್ನು ಮಾಡಿದ್ದೇವೆ. ಆದ್ರಿಂದ ನನ್ನ ಭಾಷಣದಲ್ಲಿ ನನ್ನ ಜೀವನವು ಹಾಗೆ ಹಂಸಕ್ಷೀರ ನ್ಯಾಯವಂತೆ. ನಾನು ಯಾರ ಹತ್ರವೂ ಯಾವುದೇ ಒಂದು ಇದಕ್ಕೆ ಹೋಗೋದಿಲ್ಲ, ತಿಕ್ಕಾಟಕ್ಕೆ ಹೋಗುವಂತಹ ಪರಿಸ್ಥಿತಿ ಇಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೇದಿದ್ರೆ ನಾನು ಪಡ್ಕೊಳ್ಳೋದು ಹಂಸಕ್ಷೀರ ಅಂತ ಹೇಳಿ. ಹಂಸ ಅಂತ ಹಾಲಿನಲ್ಲಿ ನೀರು ಇದ್ರೆ ಬಿಡ್ತದೆ, ಹಾಲು ತಗೊಳ್ತದೆ. ಒಳ್ಳೆಯದನ್ನು ಪಡೆದುಕೊಳ್ಳೋದು, ಕೆಟ್ಟದ್ದು ನೀರನ್ನು ಬಿಟ್ಟು ಬಿಡೋದು. ಅವರೇ ಪುನಃ ಇನ್ನೊಮ್ಮೆ ನಮಗೆ ಹತ್ರ ಬಂದು ಅದು ಒಳ್ಳೇದಾಗ್ತಾರೆ. ನಾನು ಯಾರ ಹತ್ರವೂ ಲಡಾಯಿ ಜಗಳ ಗಲಾಟೆಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ, ಹಾಗೂ ಒಂದು ನನ್ನ ಸ್ವಭಾವ. ಆದ್ದರಿಂದ ಹೀಗೆ ನನ್ನ ಜೀವನ ಒಳ್ಳೆ ರೀತಿಯಿಂದ ಮುಂದುವರಲಿ ಅಂತ ಹೇಳಿ ದೇವರು ಸಮಾಜದವರು ನಮಗೆ ಆಶೀರ್ವಾದ ಮಾಡಲಿ, ಇದು ಒಂದು ಸನ್ಮಾನ ಆಶೀರ್ವಾದ ಅಂತ ಹೇಳಿ ಎನಿಸಿಕೊಂಡು ನಾನು ದೇವರಿಗೂ ದೊಡ್ಡವರಿಗೂ ನಮಿಸಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಆತ್ಮೀಯ ಸಮಾಜ ಬಂಧುಗಳೇ, ತಮಗೆಲ್ಲರಿಗೂ ನಾನು ಚಿರ ಋಣಿ ಆಗ್ತಾ ಇದ್ದೇನೆ. ಜೇನು ವ್ಯವಸಾಯದಲ್ಲಿ ಯಾಕೆ ಸನ್ಮಾನ ಅಂತೇಳಿ ಕೂಡಲೇ ನಿಮಗೆ ಪ್ರಶ್ನೆ ಬರ್ತದೆ. ಯಾಕಂದರೆ ಯಾರಿಗೂ ಅದರದ್ದು ಮಹತ್ವ ಗೊತ್ತೇ ಇಲ್ಲ. ಅಂದರೆ ಅದು ಎಲ್ಲ ವ್ಯವಸಾಯದ ಹಾಗೆ ಎಲ್ರಿಗೂ ತಿಳಿದಂಥ ವ್ಯವಸಾಯವೂ ಅಲ್ಲ, ಯಾರು ಮಾಡಲೂ ಇಲ್ಲ ಅದನ್ನು. ಆದ್ದರಿಂದ ಆ ಬಗ್ಗೆ ನಾನು ಮಾತಾಡೋದಾದರೆ ನನಗೆ ಈಗಾಗಲೇ ಇವರು 2 ಮಿನಿಟ್ನಲ್ಲಿ ನಿಮ್ಮ ಭಾಷಣ ಮುಗಿಸ್ಬೇಕು ಅಂತೇಳಿ ಹೇಳಿದ್ದಾರೆ. ಆ ಬಗ್ಗೆ ನಾನು ಮಾತಾಡುವುದಾದ್ರೆ ನನಗೆ ಇಡೀ ದಿವಸ ಸಾಕಾಗುವುದಿಲ್ಲ, ನಾಳೆಯೂ ಬೇಕಾದಿತ್ತು. ಆದ್ದರಿಂದ ಆ ಬಗ್ಗೆ ನಾನು ಹೆಚ್ಚಿನ ಮಾತುಕತೆ ಮಾಡುವುದಿಲ್ಲ. ಆದರೆ ಏನು ಎಷ್ಟು ಮಹತ್ವ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕಾದ್ರೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗಿಯಾಗಬೇಕಂತೇಳಿ ನನ್ನದೊಂದು ಆಸೆ. ಅದಕ್ಕಾಗಿ ಕಳೆದ ವರ್ಷ ಇದೇ ಸಭೆಯಲ್ಲಿ ನಾನು ಹೇಳಿದ್ದೆ, ಸಾಧ್ಯ ಇದ್ದರೆ ಎಲ್ಲರೂ ಬನ್ನಿ, ಉದಾರವಾಗಿ ನಿಮಗೆಲ್ಲ ನಾನು ತರಬೇತಿಯನ್ನು ಕಲಿಸ್ತೇನೆ ಅಂತೇಳಿ ಹೇಳಿದ್ದೆ. ಆದರೆ ಅನಿವಾರ್ಯವೋ ಅಚಾತುರ್ಯವೋ ಏನೋ ಇಲ್ಲಿ ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಕಸ್ಮಾತ್ ಹಾಗೆ ಮಾಡುವುದಾದರೆ ಇಲ್ಲೇ ಹತ್ತಿರದಲ್ಲಿ ಈ ಬೀಡೆಯವರ ಮನೆಯಲ್ಲಿ 2 ಪೆಟ್ಟಿಗೆಯೂ ಇದೆ, ಅದರಲ್ಲಿ 2 ಕುಟುಂಬವೂ ಇದೆ. ಪ್ರಾತ್ಯಕ್ಷಿಕವಾಗಿಯೂ ನಿಮಗೆ ಅನುಭವವನ್ನು ಕೊಡಬಹುದಿತ್ತು ಎಂಬ ಆಸೆ ನನಗಿತ್ತು. ಮುಂದಾದರೂ ಅದೊಂದು ಆಸೆಯನ್ನು ನಮ್ಮ ಈ ಸಮಾಜ ಬಾಂಧವರು ನೆರವೇರಿಸುವಂತೆ ಮಾಡ್ಯಾರು ಎಂಬ ಒಂದು ಭರವಸೆಯೊಂದಿಗೆ ನನ್ನ 2 ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ಜೇನು ಕೃಷಿ ಅಂದಾಕ್ಷಣ ನಾವು ಬಿಡಬೇಕಾದಂಥ 3 ತಾಪತ್ರಯಗಳು. ತಾಪತ್ರಯ ಅಂತೇಳಿ ನಾವು ಹೇಳ್ತೇವಲ್ಲ, ಆ 3 ನಾವು ಬಿಡಬೇಕು. 3 ಗುಣಗಳನ್ನು ನಾವು ಹಿಡಬೇಕು. ಯಾವುದಂದ್ರೆ, ಒಂದನೇದಾಗಿ ಸಹನೆ, ತಾಳ್ಮೆ. ಇದು ನಮಗೆ ಅತಿ ಮುಖ್ಯ. ಸಹನೆ ಮತ್ತು
ತಾಳ್ಮೆ ಇಲ್ಲದಿದ್ದರೆ ಜೇನು ವ್ಯವಸಾಯ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ನಾವು ಒಂದು ತಪ್ಪು ಮಾಡಿದರೂ ಆ ನೊಣಗಳು ನಮ್ಮನ್ನು ಹಿಂದಾಗಿ ಬಂದು ಚುಚ್ಚಿ ನಮ್ಮ ಈ ಅಪೇಕ್ಷೆ ಏನುಂಟು ಅದೆಲ್ಲವನ್ನು ಹಾಳು ಮಾಡ್ತವೆ. ಮತ್ತೊಂದು ಧೈರ್ಯ. ಏನಾದರೂ ತೊಂದರೆ ಇಲ್ಲ, ಚುಚ್ಚಿದ್ರೂ ತೊಂದರೆ ಇಲ್ಲ, ನಾನು ಅದನ್ನು ಮಾಡ್ತೇನೆ ಎಂಬ ಧೈರ್ಯ, ಒಂದು ಕೈ ಹಾಕುವಂಥ ಧೈರ್ಯ ಇದ್ದರೆ ಆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಮೂರನೇದ್ದು ಹಠ. ಏನಾದರೂ ನಾನು ಬಿಡುವುದಿಲ್ಲ, ಇದನ್ನು ಮಾಡಿಯೇ ಶುದ್ಧ ಎಂಬ ಒಂದು ಹಠ ಬಂದರೆ ಈ ಕೆಲಸ ಆರಾಮವಾಗಿ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಹಾಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಯಾರಾದರೂ ಒಂದು 2 ಪೆಟ್ಟಿಗೆ ಮಾಡುವವರಿದ್ದರೆ, 2 ಪೆಟ್ಟಿಗೆಯಲ್ಲಿ 2 ಕುಟುಂಬ ಇದ್ದರೆ, ನಮ್ಮ ವಾರದ ಕರ್ತವ್ಯದ 56 ಗಂಟೆಯಲ್ಲಿ, ಅಂದರೆ ದಿವಸಕ್ಕೆ 8 ಗಂಟೆ ಅಂತ ನಾನು ಲೆಕ್ಕ ಹಾಕಿದ್ದೇನೆ, 56 ಗಂಟೆಯಲ್ಲಿ ಕೇವಲ 1 ಗಂಟೆ, ಅದು ಭಾನುವಾರ 1 ಗಂಟೆ ಯಾರಾದರೂ 2 ಪೆಟ್ಟಿಗೆಗೆ ಕೆಲಸ ಮಾಡಿದರೆ, ಆ 2 ಪೆಟ್ಟಿಗೆಗಳಿಂದ 1 ಗಂಟೆ ಕೆಲಸ ಮಾಡಿದ್ದಕ್ಕೆ ಆಗುದು ಆಳು 7, ಇಡೀ ವರ್ಷಕ್ಕೆ 7 ಆಳಾಗ್ತದೆ. ಗಂಟೆ 1ರಂತೆ ಲೆಕ್ಕ ಹಾಕಿದರೆ 7 ಆಳಿಗೆ 700 ರೂಪಾಯಿ ಸಂಬಳ ಇರಿದ್ರು 7 49, 5,000 ಸಂಬಳ ಆಗ್ತದೆ. ಆದರೆ 2 ಪೆಟ್ಟಿಗೆ ಇಟ್ಟವರಿಗೆ 2 ಪೆಟ್ಟಿಗೆಯಲ್ಲಿ ಮಿನಿಮಮ್ 8 kg ಅಂದರೆ 16 kg ಜೇನು ಸಿಕ್ಕಿದ್ರು ಈಗಿನ ರೇಟ್ನಂತೆ 16 ಆಡಲಿ 96, 9,600 ರೂಪಾಯಿ ಸಂಪಾದನೆ ಆಗ್ತದೆ. ಯಾಕೆ ಮಾಡಬಾರ್ದು? ವಾರದಲ್ಲಿ 1 ದಿವಸ 1 ಗಂಟೆ ನಾವು ಯಾಕೆ ಬಿಡಬಾರ್ದು? ಇದೊಂದು ನೀವು ಯೋಚನೆ ಮಾಡಿ, ಬೇಕಾದಂತಹ ಸಲಹೆ ಸೂಚನೆಗಳನ್ನು ನನ್ನ ಹತ್ರ ಕೇಳಿ. ನಾನು ಯಾವಾಗಲೂ ಲಭ್ಯ ಇದಕ್ಕೆ. ಜೇನು ನೊಣಗಳು ಅಂದರೆ ನನ್ನ ಮಕ್ಕಳಿದ್ದ ಹಾಗೆ. ನನಗೆ ಅವುಗಳ ಬಗ್ಗೆ ಯಾರಾದರೂ ಕೇಳಿದರೆ ಎಷ್ಟು ಸಂತೋಷದಿಂದ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನದೊಂದು ವಿನಂತಿ ಮಾತ್ರ, ಬೆಳಿಗ್ಗೆ 6ರಿಂದ 9 ಗಂಟೆವರೆಗೆ ನಾನು ಯಾರಿಗೂ ಲಭ್ಯನಿರುವುದಿಲ್ಲ ಜೇನು ವ್ಯವಸಾಯದ ಬಗ್ಗೆ ಮಾತಾಡಲಿಕ್ಕೆ. ಯಾಕಂದರೆ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು 6ರಿಂದ 9 ಗಂಟೆಯೊಳಗೆ ಮುಗಿಸಿ, ಅದರ ನಂತರ ನಾನು ಇಡೀ ದಿವಸ, ವಾರದ ಎಲ್ಲ ದಿವಸವೂ ಜೇನು ವ್ಯವಸಾಯಕ್ಕಾಗಿ ಬೆಳಿಗ್ಗೆ 9ರಿಂದ ರಾತ್ರಿ 10 ಗಂಟೆವರೆಗೆ ಯಾರ ಫೋನ್ ಬಂದರೂ ಎತ್ತುತ್ತೇನೆ. ನಿಮಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ದಿನ ನನ್ನನ್ನು ಇಲ್ಲಿ ನೀವು ಗುರುತಿಸಿದ್ದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆದರೆ ಇದಕ್ಕೆಲ್ಲ ಕಾರಣ ಒಂದು ಶಕ್ತಿ ಹಿಂದುಗಡೆ ಇರ್ತದೆ. ಒಂದಾನೊಂದು ಕಾಲದಲ್ಲಿ ಅಂದರೆ ಸುಮಾರು 1972ರಲ್ಲಿ ನಾನು ಜೇನು ವ್ಯವಸಾಯ ಪ್ರಾರಂಭ ಮಾಡಿದ್ದೇನೆ. ಇಂದಿಗೆ 50 ವರ್ಷ. 1 ವರ್ಷವೂ ನಾನು ಹಿಂದೆ ನೋಡಲಿಲ್ಲ. ಪ್ರತಿ ವರ್ಷ ನಾನು ಜೇನು ತೆಗೆದಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಆಗ 50 ವರ್ಷ ಮೊದಲು ನಾನು ಈ 3-4 ವರ್ಷ ಜೇನು ವ್ಯವಸಾಯವನ್ನು ಹಾಳು ಮಾಡ್ತಿದ್ದೆ. ನನಗೆ ಅದರ ಅನುಭವ ಇರಲಿಲ್ಲ. ಯಾರೋ ಇಬ್ಬರು ನಮ್ಮ ಹಿರಿಯರ ಹತ್ರ ಕೇಳಿದ್ದೆ, ಜೇನು ವ್ಯವಸಾಯ ಮಾಡೋದಾದ್ರೆ ನನಗೆ ಕಲಿಸ್ಬೋದು ಅಂತೇಳಿ. ಆಗ ಅವ್ರು ಏನು ಹೇಳಿದರು, ಅದೆಲ್ಲ ನಿನ್ನಿಂದ ಆಗುವಂಥದ್ದಲ್ಲ, ನಾವು ಮಾಡ್ತೇವೆ, ಆದರೆ ನಿನ್ನಿಂದ ಸಾಧ್ಯವೇ ಇಲ್ಲ. ಆಗಲೇ ನನಗೆ ಹಠ ಬಂದದ್ದು. ಅದಕ್ಕೆ ನಾನೀಗ ಹೇಳಿದ್ದು, ತಾಪತ್ರಯಗಳನ್ನು ಬೆಳಿ, ಗುಣಗಳನ್ನು ಹಿಡಿಯಿರಿ ಅಂತೇಳಿ. ಹಠವೆಂಬ ಒಂದು ಸಾಧನೆ ಇದ್ರೆ ನಮಗೆ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ಆಗದಿಂದ ಹಠ ತೊದ್ದಿದ್ದೇನೆ ನಾನು. ಎಲ್ಲ ತರಬೇತಿ ಶಿಬಿರಗಳನ್ನು ಮುಗಿಸಿ ಅದರಲ್ಲೇ ಒಳಹೊಕ್ಕು ಎಲ್ಲ ಅದರ ಮರ್ಮಗಳನ್ನು ತಿಳಿದು ಇವತ್ತು ನಾನು ಅದರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಬೇಕಾದರೆ ನನ್ನಲ್ಲಿ ಪುಸ್ತಕಗಳು ಲಭ್ಯವೇ. 50 ರೂಪಾಯಿ ಮೌಲ್ಯ ಇಟ್ಟಿದ್ದೇನೆ. ಹಾಗೆ ಯಾವಾಗಲೂ ಕಲಿಸಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನನಗೆ ಕಲೀಲಿಕ್ಕೆ ಅವರು ಆಗೋದಿಲ್ಲ ಹೇಳಿದ್ದಕ್ಕೆ ನಾನು ಉದಾರವಾಗಿ ಎಲ್ಲರೂ ಕಲಿಸ್ಬೇಕು ಅಂತೇಳಿ ಒಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೇನೆ. ಇಂದಿನ ಸನ್ಮಾನ ಇವತ್ತು ನನ್ನನ್ನು ಈ ವೇದಿಕೆಗೆ ಬರುವಂತೆ ಮಾಡಿದಂಥ ಆ 2 ಹಿರಿಯ ಗಣ್ಯರಿಗೆ ಸಂದದ್ದು ಎಂದು ತಿಳ್ಕೊಂಡು ಮುಂದೆ ಇಂಥ ಕೆಲಸದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಗೌರವಿಸಿದ್ದಕ್ಕೆ ಹಾಗೂ ಸಮಿತಿಯವರಿಗೆ ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. अडवांस है कड्ढा वेला मशीन से मासन से रोखो खंडावे से मासन से मशीन तो किला ಅಭಿಯಾನ್ಸಚೆ ವಿಷಯ ಜನಾಲ ಪತ್ಯಂಗೇನೆ ಅನ್ನಾಯ್ತ ಆಗ. ಹಾಗೆ ನಮ್ಮ ವಿಶ್ವಾಸಕ್ಕೆ ಅವರು ಏನು ಧಕ್ಕೆ ತರದೆ ನಮ್ಮವರೇ, ಅವರಿಗೇನೋ ಪೂರ್ವಜರಿಂದ ಬಳುವಳಿ ಬಂದಂತಹ ಯಾವುದೇನೋ ಅದರ ಉದ್ಯಮಗಳು ಏನೂ ಇರಲಿಲ್ಲ. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ತದನಂತರದಲ್ಲಿ ಆ ಯಂತ್ರೋಪಕರಣಗಳ ವಿಭಾಗದ ಒಂದು ಉದ್ಯಮವನ್ನು ತೆರೆದು ಎಲ್ಲ ಚಿತ್ತಾವನ ಸಮಾಜದವರಿಗೆ ಅಗತ್ಯವಿರುವಂಥ
ಯಂತ್ರೋಪಕರಣಗಳನ್ನು ಸಕಾಲಕ್ಕೆ ಪೂರೈಸಿಕೊಟ್ಟು ಅಥವಾ ದುರಸ್ತಿಯಲ್ಲಿಯೂ ಕೂಡ ನೈಪುಣ್ಯರಾಗಿ ಅದನ್ನು ಸಕಾಲಕ್ಕೆ ಒದಗಿಸಿಕೊಡ್ತಾ ಇದ್ದಾರೆ. ಹಾಗೆ ಅವರು ಸ್ವತಃ ತಮ್ಮನ್ನು ತಾವೇ ಆ ಯಂತ್ರೋದ್ಯಮದಲ್ಲಿ ತೊಡಗಿಸಿಕೊಂಡು ಇವತ್ತು ಎಲ್ಲರಿಗೂ ಜನಾನುರಾಗಿಯಾಗಿದ್ದಾರೆ. ಈಗ ಶ್ರೀಯುತ ಮಾಧವ ಡೋಂಗ್ರೆ ಕೆಸಿನ್ಬೈಲ್ ಇವರಿಂದ 2 अनिसिकेಗಳು. वेदिकावर भेटलेल्यांनी समोरची सभान भेटलेले अवघे समाज बांधवांना नमस्कार. मी आज दुपारी आदील सभा वेळचा वेळेला एक अर्धा गंटो आदिष्ट येयलांचा मला आश्चर्य हांचे इडी सभा कार्यक्रम कन्नडान चालत निघतो वेरी कन्नडांतूच चालू गणेश नातून आमची भाषा बोलताना मला हे वाक्य आठवलं. कारकळा चित्पावन समाज आणतो आमची भाषा गोंधळींची पुरा सतसता आम्ही सभा बहुशे आमच्या भाषाची चालवीर काम आणि एक माझी कल्पना. प्रथमतः एक पुरुष साईडान भेटलेले पुरा माझ्या खुणाचे सदी बाया का तो करून देईनसा मी एठा माझी आकाश कविता गोरे त्याचो मी भावशी उमानत गोरेचो भावाशी मी माळीचो नवेगळं कुटुंबातलो 2009 ಅಂತೂ जी अंगाडी घाली आम्ही 4 गाठवायचे मिशन रू खंडवायचे मिशन मग खत स्प्रे करायचे कृषी संबंधित मिशनरीची अंगाडी फर्स्ट इन उडपी डिस्ट्रिक्ट बहुशामध्ये मध्या अंगाडी 4-5 वर्ष अंगाडी झाले उपरांतही कोणेकाची अंगाडी नसली ते उपरांत एवढी अशा 4-5 किलोमीटर एकाकी अंगाडी झालीच. आजीचो दिवस माझं जीवन आणतो स्वर्णाक्षरांल्या बसतो दिवस मला आजही कोणत्याची वेदिकांचा एक सन्मान घेऊन गुंतू नाही. हो फर्स्ट सन्मान तोही कारकळ तालुकाचा एका चित्पावन समाज वलयांत झालो मिळे मला भारी खुशी झाली से तुमचा अवघ्यांदाही मी भारी आभारी हंसा. काहीतरी तुमचं एक कृषी बघे मिशनरीचं किती माहिती हवी तरी माशी तुम्ही संपर्क करूया मला गोंतू नाही तर वेगळ्यांकर माहिती तुम्हाला मिळेल शिकारचा मी इथलं म्हणून मजा बोला शंकर हे त्यांची भावना व्यक्त केलीचे आमची त्यांना आम्ही हृदयपूर्वक धन्यवाद द्यायचा. सॉरी क्षमा द्या. माधव डोंगरे हे त्यांची भावना व्यक्त केलीचे त्यांना आम्ही चित्पावन संघांचे हृदयपूर्वक धन्यवाद द्यायचा. तेही म्हणणे हे चित्पावन समाजाचोच कार्यक्रम जाल्लेवरती आमचे भस्सांतोचे हो कार्यक्रम करियंतो चलो सुरेखाये चाली वडी स्वागताचे हे संघटकांशी आम्ही विचारणी घेतला चला हे कन्नड माध्यम म्हणावता जनजनित जाल्लेवरती आमचे भस्सांतो अथवा आमचे घराणेंद आयल्यो सुन्न शिवाच होतो अथवा आमचं बोर्ड हे मस्त वर्ख बाहेर गावांसावनी आमचे चित्पावन भाषाचे एक किता बोलवेची वाडिका नचलेवरती हे कन्नड सोप माध्यम आगे समज जनांना अर्थವಂತ म्हणायचे दृष्ट्या तांचे तेचे माध्यमांतो हे करी कसला स्वागत वा कोणतं कार्यक्रम निरूपण करी म्हणे असा एक अभिप्राय आयलो. आमच्या भाषांतोही करियर काही एक तंत्र नाही तुमचे अनिसिकेला आम्ही स्वागत करसा आणि स्वीकारवी करसा. तसंचे हे आमचे सन्मान कार्यक्रमांतू सन्मान स्वीकार केलेले शशीधर वेळणकर हे रुपेचे उद्यमांतू त्यांनाही तसंची त्यांना काही बळवळी आयला तर क्षेत्र न रुपेचा त्यांची ನನ್ನ ಪಂಠಿ वेगळ्यांचे आशयंतो ती विद्या करगत करणी गेली तदनंतर मग पुढलेला वर्खांच्या तेंतो नैपुण्यता कौशल्य प्रौढिमे पुरा हाडवून घेऊन देवाला अलंकारिकच होतो भूतालयाला अलंकारिकच होतो कोणत्याचे अथवा गर्भगुडीचे सुतवरीचे ठेवळीच होतो अथवा कोणत्याचे याला अलंकारिक रूपाचे कम्मांतो तई त्यांना तेही कम्मा करणी घेऊन करनी देवनी आगेंदा जनानुरागी अवनी अಚ್ಚುಕಟ್ಟಾಚೆ कम्म कंदेंतले सले हे शशीधर वेळणकर उद्यम क्षेत्रांतू मस्त साधन केलीच मस्त देवळांदा ते उत्सव मूर्तीच होतो अलंकारिकच होतो अथवा भूतालयालाच होतो आगे ते इथं रचना करणी कोपिसायलीचे अथवा ते क्षेत्रांतू ते मस्त जनानुरागी अवनी आग्यंद अवश्य होऊन सती
अशा शशीधर वेळणकर हे 2 बोलणी आमच्या समाजाला देवावी म्हणे विचारित ಸುಧಾಕರ್ ಡೊಂಗ್ರೆ ಇವರನ್ನು ನಾವು ಮರೀಲಿಕ್ಕಿಲ್ಲ. ನಾವು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅವರ ಹತ್ರ ಒಂದು ಸತತ 5 ವರ್ಷಗಳ ಕಾಲ ಕೆಲಸ ಮಾಡಿ ಅವರು ಎಂಥವ್ರಿಗೆ ಗೊತ್ತುಂಟು ಅದನ್ನು ನಮಗೆ ಧಾರೆ ಎರೆದು ಕೊಟ್ಟದ್ರಿಂದ ನಾವು ಈ ಕ್ಷೇತ್ರದಲ್ಲಿ ಇಷ್ಟು ದೂರ ಬರಲಿಕ್ಕೆ ಸಾಧ್ಯ ಆಯಿತು. ಈ ಕ್ಷೇತ್ರ ಅಂದರೆ ತುಂಬ ಕಷ್ಟ ಇದೆ, ಆದರೆ ನಮ್ಮ ಸಮಾಜ ಬಾಂಧವರ ಬೆಂಬಲವೂ ಅಷ್ಟೇ ಇದೆ ನಮಗೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ಒಂದು ಸುಧಾರಣೆ 2004ನೇ ಇಸವಿಯಿಂದ ಈ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಇಷ್ಟು ವರ್ಷಗಳ ಕಾಲ ಒಂದು 25 ಜನ ಕೆಲಸದವರಿಗೆ ಒಂದು ಹೊತ್ತಿನ ಊಟದ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಹಾಗೆ ನಮ್ಮ ಈ ಕೆಲಸಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಕೃತಜ್ಞತೆ ಹೇಳುತ್ತಾ, ಇವತ್ತು ಒಂದು ನಮ್ಮ ಸಮಾಜದವರು ನಮ್ಮನ್ನು ಗುರುತಿಸಿದ್ದೀರಿ, ಇದಕ್ಕೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಮುರಳೀಧರ್ ಭಟ್ ಕರ್ಮರ್ಕರ್ ಗಂಗೆನೀರು ಇವರ ಆಶ್ರಯದಲ್ಲಿ ನಾನು ಈಗ ನನ್ನ ಈ ವೃತ್ತಿಯನ್ನು ಆರಂಭಿಸಿರುವಂಥದ್ದು. ಇವತ್ತು ಚಿತ್ಪಾವನ ಸಮಾಜ ರಿಜಿಸ್ಟರ್ ಕಾರ್ಕಳ ಇವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವಂಥದ್ದು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಚಿತ್ಪಾವನ ಸಮಾಜ ರಿಜಿಸ್ಟರ್ ಕಾರ್ಕಳ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದರೆ ನಾವು ಏನೋ ಒಂದು ಸಣ್ಣ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅಥವಾ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದಾಗ ಒಂದು ಗಿಡಕ್ಕೆ ಗೊಬ್ಬರ ಮತ್ತು ನೀರು ಹಾಕಿ ಅದರ ಪೋಷಣೆಯನ್ನು ಹೇಗೆ ನಾವು ಮಾಡ್ತೇವೆ, ಅದೇ ರೀತಿ ನಮ್ಮನ್ನು ಇವತ್ತು ಗುರುತಿಸಿ ಸಾಧನೆ ಮಾಡಲಿಕ್ಕೆ ದಾರಿಯನ್ನು ಇವತ್ತು ಮಾಡಿಕೊಟ್ಟಿರುವಂಥದ್ದು, ನಮ್ಮನ್ನು ಗುರುತಿಸಿರುವಂಥದ್ದು. ಅದಕ್ಕಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಇನ್ನು ಕಾನೂನಿನ ವಿಚಾರಕ್ಕೆ ಬಂದೆ ಅಂತ ಹೇಳಿದರೆ ಅದೊಂದು ಸಾಗರದಷ್ಟು ಇರುವಂತಹ ವಿಚಾರ. ಕಲಿತು ಮುಗಿತು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಎಕ್ಸ್ಪರ್ಟ್ ಅದರಲ್ಲಿ ಅಂತ ಹೇಳಲಿಕ್ಕೂ ಸಾಧ್ಯವೇ ಇಲ್ಲ. ನಾನೀಗ ಒಂದು 5-6 ತಿಂಗಳಿಂದ ಈಚೆ ವೃತ್ತಿಯನ್ನು ಆರಂಭಿಸಿರುವಂಥದ್ದು. ನನಗೆ ಇದರಲ್ಲಿ ಆರಂಭವಾಗಿರುವಂಥದ್ದು ಏನಂದ್ರೆ, ಡಿಗ್ರಿ ಏನೋ ಆಯಿತು, ಹೌದು ಒಳ್ಳೆ ಮಾರ್ಕ್ ಬಂತು, ಸರಿ ಅಡ್ಡಿ ಇಲ್ಲ, ಏನೋ ಗೊತ್ತಿದೆ ಅಂತ. ಆದರೆ ಇಳಿದಾಗ ಗೊತ್ತಾಯಿತು ಇದು ಸಾಗರ ಅಂತ. ಅಂದ್ರೆ ಮುಂದೆ ಹೋದಷ್ಟು ನಾವು ಮುಳುಗ್ತವೇ ಹೋಗುವಂಥದ್ದು. ಅದರಲ್ಲಿ ಈಜಾಡ್ಲಿಕ್ಕೆ ಬಹಳ ಕಷ್ಟ, ಅದರಲ್ಲಿ ಅಷ್ಟೊಂದು ವಿಚಾರಗಳು ಇರುವಂಥದ್ದು. ನಾನು ಈಗ ಸಿವಿಲ್ ಸೈಡ್ನಲ್ಲಿ ಮಾತ್ರ ಹೋಗ್ತಾ ಇದ್ದೇನೆ. ಕ್ರಿಮಿನಲ್ ಇರ್ಬೋದು, ಅಥವಾ ಇನ್ನು ಆರ್ಬಿಟ್ರೇಷನ್ ಸೈಡ್ ಹೋದ್ರೆ ಆ ಕಡೆ ಹೋಗಿರುವಂಥದ್ದು, ಅಥವಾ ಇನ್ನು ಬೇರೆ ಬೇರೆ ಸ್ಪೆಷಲೈಸೇಷನ್ಗಳನ್ನು ಮಾಡಿಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ. ಕಮರ್ಷಿಯಲ್ ವಿಚಾರ, ಟ್ಯಾಕ್ಸೇಷನ್ಗಳಲ್ಲಿ ಇರ್ಬೋದು, ಹೀಗೆ ಹಲವು ದಾರಿಗಳು ಇದರಲ್ಲಿ ಇರುವಂಥದ್ದು. ಆದರೆ ನಾವು ಏನಂತ ಅನ್ಕೊಳ್ಬೇಕಂತ ಹೇಳಿದ್ರೆ, ಈಗ ನಾನೊಂದು ಒಬ್ಬ ಸಣ್ಣ ವಿದ್ಯಾರ್ಥಿ, ನಾನೀಗ ಇದಕ್ಕೆ ಕಾಲಿಟ್ಟಿದ್ದೇನೆ ಮಾತ್ರ, ಹಾಗಾಗಿ ಕಲೀಲಿಕ್ಕೆ ಹಲವು ವಿಚಾರಗಳಿವೆ ಅನ್ನುವಂಥ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ನಾನೀಗ ಈ ವೃತ್ತಿಯಲ್ಲಿ ನಾನು ಈಗ ಆರಂಭಿಸಿರುವಂಥದ್ದು. ಹಾಗೆ ಈ ವೃತ್ತಿಯನ್ನು ಆರಂಭಿಸಿ ಈಗ 5-6 ತಿಂಗಳಾಯಿತು. ಇನ್ನೂ ಕಲೀಲಿಕ್ಕೆ ಸುಮಾರು ವಿಚಾರಗಳಿವೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡ್ತಾ ಇದ್ದೇನೆ. ನನ್ನ ವೃತ್ತಿಯಲ್ಲಿ ಮುಂದೆ ಎಲ್ರಿಗೂ ಒಂದು ಒಳ್ಳೆಯ ಫಲ ಎಲ್ರಿಗೂ ದೊರಕಬೇಕು, ನನ್ನಿಂದ ಆಗುವಂತಹ ಎಲ್ಲ ಉತ್ತಮ ವಿಚಾರಗಳು ಸಮಾಜಕ್ಕೂ ದೊರಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ವೃತ್ತಿಯನ್ನು ಆರಂಭಿಸಿರುವಂಥದ್ದು. ಹಾಗಾಗಿ ಎಲ್ಲರ ಬಳಿ ಹಿರಿಯರಲ್ಲಿ ನಾನು ಆಶೀರ್ವಾದವನ್ನು ಬೇಡ್ತಾ, चित्पावना विद्यार्थी सती सरकारांचे अनुदानांतो प्रोत्साहनांतो मिळणार तरी अत्यल्प, मिळवायचं नाही. तसं संदर्भांतो बरे विद्यांतो ते साधन करणे पुढलीला तिंदा शिक्षणाचे उत्तरोत्तर अभिवृद्धी असे हे आमचे फुंडाजे दिवंगत शंकर भट्ट स्मारक दत्ती निधी म्हणे फुंडाजे घराण्यांथे ते विद्यार्थ्यांना शिकवायला अनुकूल आहे. त्यांचे विद्यार्जनांतो काही एक अड्डी है नाहीसे. तिसरी प्राजक्ता फडके, प्रत्युषा परांजपे, श्रवण आर्यल हे इथले विद्यार्थ्यांना आम्ही चित्पावना समाजांथे स्वागत करीत. शुरवाला सुदीप फाटक.
लक्ष्मी वेंकटरमण चॅरिटेबल ट्रस्ट रजिस्टर्ड हे रजिस्टर्ड होऊन चॅरिटेबल ट्रस्ट म्हणायचे नावांत रजिस्टर होऊन मस्त धक्कुडेंद ರಂಗೋಲಿ ಸ್ಪರ್ಧೆ ಸೋತು ತೆಂತೆಂಚೆ ಜ್ಞಾನ ಕೌಶಲ್ಯ ಬುದ್ಧಿಮತ್ತೆ प्रचुर करावयाचे दृष्टींतो एक वेदिकाशी होऊन चॅरिटेबल ट्रस्ट म्हणाव्याचा वेदिका झाली छे तर आमचे ऑनलाईन तो चालत छे मस्त जण त्याचा सदुपयोग करणे घेतली छे आणि मस्त जणांचा हे बघे बेंबल येत असे तेंतु ह्यासाठी आम्ही आयोजना केलेल्या कार्यक्रमांतो भगवद्गीता कंठपाठ स्पर्धेंतो तिघही एक प्रकार आयली सतीत कृती मराठे बेंगळूरू आद्या भावे बेंगळूरू मैथिली गोरे कुद्याडी ही तिघही समांतर एक रूपांतो त्यांना अंक मिळला छे ती आगे कृती मराठे बेंगळूरू हिंदा आम्ही स्वागत करीत ते येवनी त्यांची अनुपस्थिती दिसे आद्या भावे बेंगळूरू तसांचे मैथिली गोरे कुद्याडी ते वेदिकाशी येवनी कंठपाठ स्पर्धेंतो प्रशस्ती गवावी म्हणे विनंती लक्ष्मी वेंकटरमण चॅरिटेबल ट्रस्ट रजिस्टर्ड दुर्गा भगवद्गीता ಅಂತ अव्वल कंठपाठ स्पर्धा शरण्या जोशी माळ श्रीहान सुहास कर्वे मैसूरू शरण्या जोशी माळ ती एठा सभा कार्यक्रमाच्या वेदिकेला येवली प्रशस्ती पत्र ಬಹುಮಾನ ಗೆವಾವಿ म्हणे विनंती शरण्या जोशी माळ ಇಂದ ಧನ್ಯವಾದ ಚಿತ್ಪಾವನ ಸಂಘಾಂಟಿ कर्वे मैसूरू त्यांची अनुपस्थिती दिसे तृतीय ಬಹುಮಾನ भगवद्गीता कंठपाठ स्पर्धेंतू तेजस फाटक तेजस फाटक कट्टी त्यांच्या यशेवनी क्षमा दे अत्तेशी येवनी प्रोत्साहनाने ಬಹುಮಾನ ಸ್ವೀಕಾರ करीत सती ईशान सुहास कर्वे मै विष्णु सहस्रनाम कंठपाठ स्पर्धेंतू स्नेह लोंढे दुर्गा स्नेह लोंढे दुर्गा हेंकटी त्यांच्या यशी स्नेह लोंढे ಬಹುಮಾನ प्रशस्ती पत्र स्वीकार करीत सती हेंदा धन्यवाद दे तेंतु नयना दिलीप मराठे हे येवनी ಬಹುಮಾನ पत्रनी प्रशस्ती स्वीकार करावा म्हणून विनंती फर्स्ट नयना दिलीप मराठे श्री द्वितीय ಬಹುಮಾನ तृतीय ಬಹುಮಾನ सुहासिनी मराठे हे येवनी तेंठी चाललेले सले भगवद्गीता कंठपाठ स्पर्धेस होतो विष्णु सहस्रनाम कंठपाठ स्पर्धेस होतो ರಂಗೋಲಿ स्पर्धेस हेंतो भागवहिसाले पूरा विद्यार्थींदाच होतो समाज बांधवांदाच होतो आम्ही चॅरिटेबल ट्रस्ट अंटे अनंत धन्यवाद समर्पण करीत लीला आम्ही आयोजन करायच्या स्पर्धांच्या भागवहिसावा म्हणून विनंती ಈ ಸಭೆಯ ಸನ್ಮಾನ್ಯ ಅಧ್ಯಕ್ಷರೇ, ವಿಶೇಷ ಅತಿಥಿಯಾಗಿ ಆಸೀನರಾದಂತಹ ದಾಮ್ಲೆಯವರೇ ಹಾಗೂ ಸನ್ಮಾನಿತರೇ, ನೆರೆದಂಥ ಸಮಾಜ ಬಂಧುಗಳೇ,
ನಮ್ಮ ಅಧ್ಯಕ್ಷರು ಹೇಳಿದರು, ಶ್ರೀರಾಮ್ ಗೋರೆಯವರು, ಎಲ್ಲರ ಪರವಾಗಿ ಒಂದು 2 ಮಾತು ಆಶೀರ್ವಾದ ರೂಪದಿಂದ ನೀವು ಹೇಳಬೇಕು ಅಂತ. ನಾನು ಹೇಳೋದು ಎಂದೆಂತ ಹೇಳಿದ್ರೆ, ಪ್ರಾರಂಭಶೂರಾಹ ಖಲು ದಾಕ್ಷಿಣಾತ್ಯಾಹ ಅಂತ. ಈ ದಾಕ್ಷಿಣಾತ್ಯರು ಅಂತೆ ಪ್ರಾರಂಭಶೂರರು. ಯೋಜನೆಗಳನ್ನು ಎಲ್ಲ ಹಾಕ್ತಾರೆ ಎಲ್ಲ ಉದ್ಯೋಗ ಇದರ ಕೆಲಸದಲ್ಲಿ, ಆದರೆ ಅದನ್ನು ಕಡೆ ಮಾಡೋದಿಲ್ಲ. ಅದರಲ್ಲಿ ಒಂದು ದಾಕ್ಷಿಣಾತ್ಯರು ಅಂತ ಹೇಳಿದರೆ ನಮ್ಮ ಚಿತ್ಪಾವನ ಅಂತ ನಾನು ಹೇಳೋದಿಲ್ಲ. ದಾಕ್ಷಿಣಾತ್ಯರು ಅಂತ ಹೇಳಿದರೆ ಅದು ಎಲ್ಲಿ ಮದ್ರಾಸ್ ನಿಮ್ಮ ಇಲ್ಲಿವರೆಗೂ ಬಂತದು, ಎಲ್ಲಿ ನಿಮ್ಮ ಆಂಧ್ರ ಅದು ಇದೆಲ್ಲ. ಅಂದರೆ ನಾವು ಪ್ರಾರಂಭ ಮಾಡಿದಂತಹ ಕೆಲಸವನ್ನು ಕೊನೆಗಾಣಿಸಲಿಕ್ಕೆ ನಾವು ಹೋಗುವುದಿಲ್ಲ. ಅದು ನಮ್ಮ ಸ್ವಲ್ಪ ವೀಕ್ನೆಸ್ ಅಂತ ಹೇಳಿಸ್ತೇನೆ. ಎರಡನೇದಾಗಿ, ಮೊದಲಾಗಿ ನಾನು ಹೇಳಿದಂಥದ್ದು 1-2 ವಿಚಾರ ಉಂಟು. ನಮ್ಮ ಸನ್ಮಾನ್ಯರಾದಂತಹ ಇವರು ವಿರೂಪಾಕ್ಷ ಮರಾಠೆಯವರು ನನ್ನನ್ನು ತುಂಬ ಹೊಗಳಿದರು. ಅವರು ಗುರುಗಳು, ನಾವು ಅವರಿಂದ ಎಲ್ಲ ಇದು ಆಗಿದ್ದಂತ ಹೇಳಿ. ನಾವು ಏನೂ ಅವರಿಗೆ ನನ್ನ ತಿಳುವಳಿಕೆ ಇಲ್ಲದ್ದನ್ನು ಸ್ವಲ್ಪ ಅವರಿಗೆ ನಾವು ಹೇಳಿದ್ದೇವೆ ಅಷ್ಟೇ. ಕೆಲವು ನಾವು ಅವರಿಂದಲೂ ಕಲ್ತಿದ್ದೇವೆ. ಆದರೂ ಸರ್ವತ್ರ ಜಯಮನ್ನಿಚ್ಛೇತ್ ಶಿಷ್ಯಾದ್ ಇಚ್ಛೇತ್ ಪರಾಜಯಂ ಅಂತ. ನಾವು ಎಲ್ಲ ಕಡೆಗೆ ಜಯವನ್ನು ಅಪೇಕ್ಷಿಸಬೇಕು. ಆದರೆ ಶಿಷ್ಯರಿಂದ ನಾವು ಪರಾಜಯವನ್ನು ಅಪೇಕ್ಷಿಸಬೇಕು. ಯಾಕೆ ಅಂತ ಹೇಳಿದ, ಶಿಷ್ಯರು ನಮ್ಮಿಂದ ಒಳ್ಳೆಯದಾಗಬೇಕು, ನಮ್ಮಿಂದ ಮುಂದೆ ಬರಬೇಕು ಅವರು. ಹಾಗೆ ನಮ್ಮ ವಿರೂಪಾಕ್ಷ ಮರಾಠಿಯವರು ಎಲ್ಲ ರೀತಿಯಿಂದ, ಜ್ಯೋತಿಷ್ಯ ಇರಲಿ, ಸ್ವಲ್ಪ ಜ್ಯೋತಿಷ್ಯ ಗೊತ್ತುಂಟವರಿಗೆ, ಅವರು ಇಲ್ಲ ಅಂತ ಹೇಳಿದ್ರು ಗೊತ್ತುಂಟವರಿಗೆ, ಅಥವಾ ವೈದಿಕ ಇದರಲ್ಲಿ ಇರಲಿ, ಅಥವಾ ಹುಟ್ಟಿದಂದಿನಿಂದ ಅಂದರೆ ನಮ್ಮ ಷೋಡಶ ಕರ್ಮಗಳ ವಿಚಾರದಲ್ಲಿ ಇಲ್ಲಿ ಅವರು ಅತ್ಯಂತ ಚಾಣಾಕ್ಷರು ಹಾಗೂ ಒಳ್ಳೆಯ ನುರಿತವರು. ಮತ್ತೊಬ್ಬರು ಇಲ್ಲಿ ಸನ್ಮಾನಿತರಾದಂಥವರು, ಒಬ್ಬರು ಜೋಶಿಯವರು, ಮತ್ತೊಂದು ಮಾಧವ ಡೊಂಗ್ರೆಯವರು, ಮತ್ತೊಬ್ಬರು ಶಶಿಧರ್ರವರು, ಮತ್ತು ನಮ್ಮ ಕರ್ಮರ್ಕರ್ರವರು. ಮೊದಲಾಗಿ ನಾನು ಇಷ್ಟೇ ಹೇಳ್ತೇನೆ, ಅವರು ಎಲ್ಲರೂ ಅವರವರ ಸಾಧನೆಯಲ್ಲಿ ಇನ್ನೂ ಉನ್ನತಿಯನ್ನು ಹೊಂದಿ 10 ಜನರಿಗೆ ಬೇಕಾದ ಹಾಗೆ ಅವರಿಂದ ಉಪಕಾರ ಸಿಕ್ಕಿ ನಮ್ಮ ಕರ್ನಾಟಕ ದೇಶಕ್ಕೆ ಒಂದು ಮಾದರಿಯಾಗುವಂತಹ ಒಂದು ವ್ಯಕ್ತಿಗಳಾಗಿ ಅವರು ಆಗಲಿ. ಇಲ್ಲಿ ಮಾತ್ರ ಸನ್ಮಾನ ಅಲ್ಲ, ಇತರೆ ಕಡೆ ಅವರು ಸನ್ಮಾನ ಪಡೆಯುವಂತಹ ಒಂದು ಯೋಗ್ಯತೆಯನ್ನ ಆ ಭಗವಂತ ಶ್ರೀ ಹರಿಹರೇಶ್ವರ ದೇವರು ಹಾಗೂ ಆ ಪರಶುರಾಮ ದೇವರು ಅವರಿಗೆ ಕೊಡಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಾನು ಮೊದಲಾಗಿ ಬೇಡ್ತೇನೆ. ಅವರು ಇನ್ನು ಮುಂದೆ ಬರಬೇಕು. ಇದೊಂದು ಆಶೀರ್ವಾದ ರೂಪವಾಗಿ ನಾವು ಹೇಳುವಂಥದ್ದು. ಮತ್ತೊಂದು ಪ್ರಾರಂಭ ಶೂರ ಅಂತ ನಾನು ಹೇಳಿದೆ. ಮನೆಯಲ್ಲಿ ಕೆಲವರು ಗೃಹೇಶು ಪಂಡಿತ ಸರ್ವೇ, ಕೆಲವರು ಮನೆಯಲ್ಲಿ ಪಂಡಿತರು, ಕೆಲವರು ಸಭಾಯಾಂ ಪಂಡಿತ, ಕೆಲವರು ಸಭೆಯಲ್ಲಿ ಪಂಡಿತರು, ಒಳ್ಳೆ ಮಾತಾಡ್ತಾರೆ. ಮನೆಯಲ್ಲಿ ಏನಿಲ್ಲ ಅವರದ್ದು, ಸಭೆಯಲ್ಲಿ ಜೋರಿರ್ತದೆ. ಕೆಲವರು ಮೂರ್ಖೇಶು ಪಂಡಿತ, ಮೂರ್ಖರಲ್ಲಿ ಕೆಲವರು ಪಂಡಿತರು ಇದ್ದಾರೆ, ನಾನು ದೊಡ್ಡ ಅಂತ ಹೇಳುವಂಥದ್ದು. ಮತ್ತೆ ಕೇಚಿತ್ ಪಂಡಿತ ಆ ಪಂಡಿತರಲ್ಲಿ ಪಂಡಿತರು. ಆ ಶೋಭೆ ನಮ್ಮ ವಿರೂಪಾಕ್ಷರಿಗೆ ಸಲ್ಲಬೇಕು. ಅವರು ಪಂಡಿತರಲ್ಲಿ ಪಂಡಿತರು. ಅವರು ದೇವರು ಅವರಿಗೆ ಅನುಗ್ರಹ ಮಾಡಲಿ. ಹಾಗೆ ಇವರೆಲ್ಲರೂ ಪ್ರಾರಂಭ ಶೂರ ಖಲು ದಾಕ್ಷಿಣಾತ್ಯ ಎಂಬುದನ್ನು ನಾನು ಮಾತು ಹೇಳಿದೆ, ಅದು ಇವರಿಗೆ ಅನ್ವಯಿಸೋದಿಲ್ಲ.
ನಮ್ಮ ಜೋಶಿಯವರಿಗಾಗಲಿ, ನಮ್ಮ ಮರಾಠಿಯವರಿಗಾಗಲಿ, ನಮ್ಮ ಚಿನ್ನದ ಕೆಲಸ ಮಾಡುವ ಅವರಿಗೆ ಆ ಮಾತು ಅನುಭವಿಸೋದಿಲ್ಲ. ಸಾಧಾರಣವಾಗಿ ಎಲ್ರಿಗೂ ನಾನು ಸಮಷ್ಟಿಯಾಗಿ ಆ ಮಾತನ್ನು ಹೇಳಿದ್ದೇನೆ. ಈ ಮಾತು ಇಲ್ಲಿ ಯಾಕೆ ನಾನು ಹೇಳಿದೆ ಈಗ ಅಂತ ಹೇಳಿದರೆ, ಬೆಳಗ್ಗೆ ಕೆಲವು ಸಭೆ ಆಯಿತು ನಮ್ಮ ಚಿತ್ಪಾವನದ ವಿಷಯದಲ್ಲಿ, ನಮ್ಮ ಚಿತ್ಪಾವನರ ಅಭ್ಯುದಯದ ವಿಷಯದಲ್ಲಿ, ಮುಂದೆ ನಮ್ಮ ಏಳಿಗೆಯ ವಿಚಾರದಲ್ಲಿ ನಾವು ಏನು ಮಾಡ್ಬೋದು, ಏನು ನಮ್ಮ ಹಣದ ಕ್ರೋಢೀಕರಣ ಮಾಡುವಂಥದ್ದು ಹೇಗೆ ಅಂತೇಳಿ ಅದಕ್ಕೊಂದು ಸಮಿತಿಯೂ ಕೂಡ ರಚನೆ ಆಗಿದೆ. ಇಷ್ಟು ಹೇಳ್ತೇನೆ, ನಾನು ಅದಕ್ಕೆ ಸಂಪೂರ್ಣವಾಗಿ ನನ್ನ ತನುಮನ ಧನವನ್ನು ಸ್ವಲ್ಪ ನಾನು ಸಮರ್ಪಿಸಲು ತಯಾರಿದ್ದೇನೆ. ನಮ್ಮ ಸಮಾಜ ಮುಂದೆ ಬರಬೇಕು. ಇಲ್ಲಿ ಮಾತ್ರ ಅಲ್ಲ, ನಾಳೆ ಬೆಳಿಗ್ಗೆ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಚಿತ್ಪಾವದಿಂದ ಒಬ್ಬರು ಮಂತ್ರಿಯಾಗಿ ಬರಬೇಕು. ಎಲ್ಲಿ? ವಿಧಾನಸಭೆಯಲ್ಲಿ. ಬರೀ ಇಲ್ಲಿ ಮಾತ್ರ ಅಲ್ಲ, ಹಾಗೆ ಬರಬೇಕಾದ್ರೆ ನಾವು 10 ಜನರಿಗೆ ಉಪಕಾರ ಮಾಡಬೇಕು. 10 ಜನರ ಎದುರಿಗೆ ನಾವು ಬೀಳಬೇಕು. ನನಗೆ ಬೇಡಪ್ಪ, ನನಗೆ ಎಷ್ಟು ಸಾಕು ಅಂಥದ್ದಲ್ಲ. ಸಮಾಜ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಳ್ಬೇಕು. 10 ಜನ ಗುರುತಿಸಬೇಕು ನಮ್ಮನ್ನು. ಈಗ ಹಿಂದೆ ಆ ಗೋಖಲೆ ಗೋರೆ ನಮ್ಮ ಎಲ್ಲ ಇದ್ರಲ್ಲ, ಎಲ್ಲಿ ಸಂಸತ್ತಿನಲ್ಲಿ ಅಲ್ಲ, ಅವರೆಲ್ಲ ಹೇಗೆ ಬಂದಿದ್ದಾರೆ? ತನು ಮನ ಧನ ಎಲ್ಲವನ್ನೂ ಸಮರ್ಪಿಸಿದ್ದಾರೆ. ಅವರ ಹತ್ರ ಏನೂ ಇಲ್ಲ, ಅವರು ಸ್ವಾರ್ಥಿಗಳಲ್ಲ. ಹಾಗೆ ನಮ್ಮ ಸಮಾಜದಲ್ಲಿ ಕೂಡ ಎಲ್ಲ ಸ್ವಾರ್ಥವನ್ನು ಬಿಟ್ಟು ಹೊಟ್ಟೆ ತುಂಬಿದ ಗ್ಯಾರಂಟಿ, ನಾಳೆಗೆ ಏನಂತ ಹೇಳಿ ನಾವು ಏನೂ ಎಣಿಸ್ಲಿಕ್ಕೆ ಬೇಡ. ನಮ್ಮಲ್ಲಿ ಉಂಟು ನಾಳೆ ಏನು, ನಮ್ಮ ಮಕ್ಕಳಿಗೇನು, ನಾಳೆ ಬರ್ತದೆ ಅಲ್ಲಿಯವರೆಗೆ. ದೇವರು ಅವರಿಗೂ ಕೈಕಾಲು ಕೊಟ್ಟಿದ್ದಾನೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ, ಅವರು ಮುಂದೆ ಬರ್ತಾರೆ. ನಮ್ಮಿಂದ ನಾವು ಅವ್ರಿಗೆ ಕಲಿಸ್ಬೇಕು, ಮುಂದೆ ಬನ್ನಿ ಅಂತ ಹೇಳಿ. ಒಂದು ಮೂಲೆಯಲ್ಲಿ ಹೋಗಿ ಕೂರೋದಲ್ಲ ನಾವು. ಇದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಹಾಗಿದ್ದರೆ ನಾವು 10 ಜನರಿಂದ ಗುರುತಿಸಲ್ಪಟ್ಟು ಸಮಾಜ ಸೇವೆಗೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗ್ತದೆ ಅಂತ ನನ್ನ ಅನಿಸಿಕೆ. ಅಂತೆಯೇ ಈ ಚಿತ್ಪಾವನ ಸಂಘ ಮತ್ತೆ ಇಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ ಚಾರಿಟೇಬಲ್ ಟ್ರಸ್ಟ್ ಅಲ್ವಾ, ಇದರ ವತಿಯಿಂದ ಕೆಲವು ವರ್ಷದಿಂದ ಲಕ್ಷ್ಮೀ ಚಾರಿಟೇಬಲ್ ಅದು ಇತ್ತೀಚೆಗೆ 1-2 ವರ್ಷದಿಂದ ಇರಬಹುದು. ಆದರೆ ನಮ್ಮ ಚಿತ್ಪಾವನ ಸಂಘ ಉದಯ ಆದಲಾಗಾಯ್ತಿನಿಂದ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಧನ ಸಹಾಯವ, ಅವರಿಗೆ ವಿದ್ಯೆಯಲ್ಲಿ ಉತ್ತೇಜನ ಕೊಡುವಂಥದ್ದ ಅಂತ ಒಳ್ಳೆಯ ಕೆಲಸವನ್ನು ಈ ಸಂಘ ನಡೆಸಿಕೊಂಡು ಬರ್ತಾ ಇದೆ. ಹಾಗೆ ಮರಾಠೆ ಫ್ಯಾಮಿಲಿಯಿಂದ ವಿದ್ಯಾರ್ಥಿಗಳಿಗಾಗಿ ಸ್ಕಾಲರ್ಶಿಪ್ ಟೈಪ್ ಒಂದು ಹೇಳ್ಬೋದಷ್ಟೇ, ಸ್ವಲ್ಪ ಹಣವನ್ನಿಟ್ಟು ಅದರ ಬಡ್ಡಿಯಿಂದ ಕೆಲವು ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಆ ದೇವರು ಒಳ್ಳೇದು ಮಾಡಲಿ. ಹಾಗೆ ಇಂಥ ಸದ್ಬುದ್ಧಿ ಎಲ್ರಿಗೂ ಬರಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಹಾಗೆ ಈ ಚಿತ್ಪಾವನ ಸಂಘ ಎಂಬುದು ಮುಂದೆ ಬಂದು ಇತೋಪ್ಯತಿಶಯವಾದಂತಹ ಒಳ್ಳೆ ಕೀರ್ತಿಯನ್ನು ಹೊಂದಿ, ನಾವು ಪೇಪರ್ನಲ್ಲಿ ದಿನ ಓದ್ತೇವೆ, ಆ ಮರಾಠ ಸಂಘದವರು ಯಾವುದು ಮಠ ಆಗಬೇಕು, ಅದಾಗಬೇಕು, ಇದು ಆಗಬೇಕು ಅಂತ ಹೇಳಿ ಎಲ್ಲ ನಾವು ಓದ್ತಾ ಇದ್ದೇವೆ. ನಮ್ಮ ಚಿತ್ಪಾವನ ಸಮಾಜದಲ್ಲಿ ಮಠ ಏನೂ ಇಲ್ಲ. ಯಾಕೆಂದರೆ ನಾವು ಎಲ್ಲರೂ ಪೂಜೆ ಮಾಡುವವರು ಎಲ್ಲ ವೈದಿಕರೇ. ಆದರೂ ಕೂಡ ನನ್ನ ಲೆಕ್ಕದಲ್ಲಿ ನಾವೇ ನಮ್ಮ ಸಮಾಜದವರು ಒಂದು ಮಠ ಅಂತ ಹೇಳಿದರೆ ಒಂದು ಸಂಸ್ಥೆಯ ಹಾಗೆ ಮಾಡಿಕೊಂಡು, ಸಂಘದ ಹಾಗೆ ಒಂದು ಮಾಡಿಕೊಂಡು ಮುಂದೆ ಅದನ್ನು ಸ್ವಲ್ಪ ಬೆಳೆಸಿದರೆ ಆಗ್ಬಹುದೇ ಈ ನನ್ನ ಇದು ಅಂತ ಹೇಳಿ ನನಗೆ ಒಂದು ಕಾಣ್ತದೆ. ಅದು ಎಷ್ಟರವರೆಗೆ ಯಶಸ್ಸು ಆಗಬಹುದು ಅಂತ ಹೇಳಿ ನನಗೇನು ಗೊತ್ತಿಲ್ಲ. ಆದರೂ ಕೂಡ 10 ಜನ ವಿದ್ವಾಂಸರು ಸೇರಿ, ಬಲ್ಲವರು ಸೇರಿ ಒಂದು ಮಠವನ್ನು ಒಂದು
ಏನು ಪ್ರತಿಷ್ಠಾಪಿಸಿ ಆ ಮಠದಿಂದ ನಮಗೆ ಎಲ್ಲರಿಗೂ ಒಂದು ಅನುಕೂಲ ಆಗುವಂತೆ ಗುರುಗಳು ಅಂತ ಹೇಳೋಣ ನಾವು, ಅವರಿಂದ ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಅಥವಾ ಮುಂದಿನ ದಾರಿ ನಮಗೆ ಸಿಗುವಂತೆ ಒಂದು ಮಾಡಿದರೆ ಒಳ್ಳೆಯದು ಏನೋ ಅಂತ ಹೇಳಿ ನನ್ನೊಂದು ಅನಿಸಿಕೆ. ಆದರೆ ಕಷ್ಟ ಇದೆ, ಯಾಕಂದರೆ ನಮ್ಮ ಚಿತ್ಪಾವನ ಸಮಾಜ ಬಹಳ ಸಣ್ಣದು, ಅಷ್ಟು ನಮ್ಮ ಹತ್ರ ಆರ್ಥಿಕತೆಯೂ ಇಲ್ಲ, ಅಷ್ಟು ನಮ್ಮ ಸಮಾಜ ಅಷ್ಟು ದೊಡ್ಡದು ಅಲ್ಲ. ಇದಕ್ಕೆ ಇಲ್ಲಿಯ ಸಮಾಜದವರು ಮಾತ್ರ ಸೇರಿದ್ರೆ ಉಪಯೋಗ ಇಲ್ಲ. ಸಾಧಾರಣ ನಿಮ್ಮ ಪೂನಾ, ಮುಂಬೈ ಆ ಕಡೆಯ ಸಮಾಜದವರನ್ನು ನಾವು ಸೇರಿಸಿಕೊಂಡು ಈ ವಿಚಾರವಾಗಿ ನಾವು ಮುಂದೆ ಹೋಗಬೇಕಾಗಬಹುದು. ಇದನ್ನ ಸಾವಕಾಶವಾಗಿ ಇದು ಒಂದು ವಿಚಾರಕ್ಕೆ ನಾನು ಇಲ್ಲಿಟ್ಟಿದ್ದೇನೆ ಅಷ್ಟೇ. ವಿಚಾರವಂತರು, ಬುದ್ಧಿವಂತರು ಇದರಲ್ಲಿ ಸ್ವಲ್ಪ ಏನಾದರೂ ಕೆಲಸ ಮಾಡ್ಬೋದು. ಮಾಡಬೇಕು ಎಂಬ ಒಂದು ಮಠಮಾನ್ಯ ಬೇಕು ಎಂಬುದು ಒತ್ತಾಯ ಖಂಡಿತ ಅಲ್ಲ. ಮಾಡಿದ್ರೆ ಅದು ಸಸೂತ್ರ ನಡಿಬೇಕು, ಅಲ್ಲಿ ಸ್ವಾರ್ಥ ರಹಿತವಾದಂತಹ ಅದು ಏನು ಸಮಾಜ ಅಲ್ಲಿ ಬರಬೇಕು. ಇದು ನನ್ನ ಅನಿಸಿಕೆ. ಹಾಗಾಗಿ ನಾನು ನಮ್ಮ ಈ ವಿದ್ಯಾರ್ಥಿಗಳು ಏನು ಸ್ಕಾಲರ್ಶಿಪ್ ಇವತ್ತು ಪಡ್ಕೊಂಡಿದ್ದಾರ ಅಥವಾ ಧನ ಸಹಾಯವನ್ನು ಪಡ್ಕೊಂಡಿದ್ದಾರ ಅಥವಾ ಸರ್ಟಿಫಿಕೇಟ್ಗಳನ್ನು ಪಡೆದ ಅವರು ಅವರವರ ವಿದ್ಯೆಯಲ್ಲಿ ಅವರೆಲ್ಲ ಮುಂದೆ ಬಂದು ಡಾಕ್ಟ್ರು, ಇದರಲ್ಲಿ ಯಾರು ಡಾಕ್ಟ್ರು, ಯಾರು ಮಿನಿಸ್ಟ್ರು, ಯಾರು ವಕೀಲರು ಏನೂ ಗೊತ್ತಿಲ್ಲ ನಮಗೆ. ಇದರಲ್ಲಿ ಯಾರು ಸಮಾಜ ಸೇವಕರಾಗ್ತಾರೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಇದರಲ್ಲಿ ಎಲ್ಲರೂ ಇದ್ದಾರೆ ಅವರು. ಅಂದರೆ ಮನುಷ್ಯನ ಬುದ್ಧಿ ವಿಕಸನ ಆಗುವಾಗ ನಮ್ಮ ಅನಿಸಿಕೆಗಳು ಬೇರೆ ಬೇರೆ ಆಗಿ ಮನುಷ್ಯನ ಜೊತೆಗೆ ನಾವು ಸೇರಿಕೊಂಡಾಗ ಎಲ್ಲ ನಮ್ಮ ಪ್ರಕೃತಿ ಎಲ್ಲ ನಮ್ಮದು ಚೇಂಜ್ ಆಗ್ತದೆ. ನಾವು ಇವತ್ತು ಇದ್ದದ್ದು ಮನಸ್ಸಿನಲ್ಲಿ ಇದ್ದದ್ದು ನಾಳೆ ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ, ಅದು ಚೇಂಜ್ ಆಗ್ತದೆ. ಹಾಗೆ ಯಾರು ಎಲ್ಲಿ ಎಷ್ಟು ದೊಡ್ಡ ಸ್ಥಾನವನ್ನು ಪಡೆದುಕೊಂಡುಕೊಟ್ಟವರು ಈ ಸಮಾಜದಲ್ಲಿ ಇದ್ದಾರೆ, ಹೆಣ್ಣು ಅಥವಾ ಗಂಡು ನಾನು ಹೇಳಿದರೆ ಖಂಡಿತ ಇದ್ದಾರೆ. ಹಾಗಾಗಿ ಅವರವರು ಅವರ ವಿದ್ಯೆಯಲ್ಲಿ ಮುಂದೆ ಬಂದು ನಮ್ಮ ಸಮಾಜಕ್ಕೆ ಕೀರ್ತಿ ತರುವಂಥ ಒಂದು ಸಮಾಜ ವ್ಯಕ್ತಿಗಳಾಗಿ ಬೆಳೆಯಲಿ. ಹುಡುಗರು ಅಥವಾ ಹುಡುಗಿಯರು ಇಬ್ಬರಿಗೂ ಇದು ನಾನು ಅನ್ವಯಿಸುವಂಥದ್ದು ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲ ರೀತಿಯಲ್ಲಿ ನಮ್ಮ ಸಂಘ ಮುಂದೆ ಬರಲಿ. ಸ್ವಲ್ಪ ಎಲ್ಲರೂ ಮನಸ್ಸು ಬಿಟ್ಟು, ನಾನು ಹೇಳಿದ್ದೇನೆ ಇದು ನಮ್ಮದು ಕಡೆದ್ದು, ಇವತ್ತಿನಿಂದ ನಮ್ಮ ಚಿತ್ಪಾವನ ಸಂಘ ಎಂಬುದು ಬೇರೆ. ಎಲ್ಲರೂ ಆರ್ಥಿಕ ವರ್ಷಕ್ಕೆ ನೀವು 1,000 ಕೊಡಿ, 2,000 ಕೊಡಿ, ನಂದು ಸಮಾಜಕ್ಕೆ ಅಂತ ಹೇಳಿ ನಂದು 2,000. ನಾವು ದೇವಸ್ಥಾನಕ್ಕೆ ಕೊಡೋದಿಲ್ಲ ತಪ್ಪು ಕಾಣಿಕೆ, ಹಾಗೆ ಸಮಾಜಕ್ಕೆ. ಹಾಗಿದ್ರೆ ಮಾತ್ರ ನಮ್ಮ ಸಮಾಜ ನಮ್ಮ ಮುಂದೆ ಬರಬಹುದು ಅಂತ ನನ್ನ ಅನಿಸ್ತಾ ಇದೆ ನನಗೆ. ಇಂಥದ್ರಲ್ಲಿ ಖರ್ಚು ಬರ್ತದೆ. ಇವತ್ತಿನ ಈಗ ಒಂದು ಸಭೆಗೆ ಅಥವಾ ಅನ್ನದಾನ ಆಗಿದೆ ಅಥವಾ ಮತ್ತೊಂದಾಗಿದೆ, ಕಾಫಿ ಚಾ ನಾವು ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಟೋಟಲ್ ಮಾಡುವಾಗ ಎಷ್ಟು ಖರ್ಚು ಬರ್ತದೆ? ಅಷ್ಟು ಆರ್ಥಿಕ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇವತ್ತು ಉಂಟಾ? ಅದು ಎಲ್ಲಿಂದ ತರುವಂಥದ್ದು? ಯಾರಾದರೂ ಇದಕ್ಕೆ ಒಬ್ಬ ಡೊನೇಟರ್ ಅಂದರೆ ಒಬ್ಬ ಡೊನೇಷನ್ ಮಾಡುವುದಿದ್ರೆ ಒಳ್ಳೆಯದು. ಇಲ್ಲ, ನಮ್ಮ ಹತ್ರ ಅಷ್ಟು ಆರ್ಥಿಕ ಚೈತನ್ಯ ಬೇಕು, ನಮ್ಮ ಹತ್ರ ಬಡ್ಡಿಯಿಂದ ಅದು ನಡಿಬೇಕು. ಮುಂದಿನ ಕೆಲಸಗಳು ಹಾಗೆ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಈ ನನ್ನ 2 ಅನಿಸಿಕೆಗಳನ್ನು ಸಮಾಜದ ನಾನೀಗ ಮುಂದಿಟ್ಟಿದ್ದೇನೆ. ಯಾವುದು ಬೇಕು ಅದು ತಗೊಳ್ಬೋದು, ಯಾವುದು ಬೇಡ ಅದು ಬಿಡ್ಬೋದು. ಇದು ಯಾಕೆ ನಾನು ಹೇಳಿದೆ ಅಂದರೆ ಮಠಮಾನ್ಯದ ವಿಚಾರವಾಗಿ ಒಂದು ನಾನು ಇಲ್ಲಿ ಹೇಳಿದ್ದೇನೆ. ಅದು ಎಲ್ರಿಗೂ ಅದು ಒಪ್ಪಿಗೆ ಆಗ್ಬೋದು, ಇಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ವಿಷಯದಲ್ಲಿ ಆಲೋಚನೆ ಮಾಡ್ಬೋದು, ಚಿಂತನೆ ಮಾಡಬಹುದು. ಅಂಥದ್ರಲ್ಲಿ ನಮ್ಮ ಅಧ್ಯಕ್ಷರು ಶ್ರೀರಾಮ್ ಗೋರೆಯವರು ನಮಗೆ ಒಂದು 2 ಮಾತು ಆಡಲಿಕ್ಕೆ ಇಲ್ಲಿ ಒಂದು ಅವಕಾಶ ಕೊಟ್ಟರು. ಇದಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತಾ, ಸರ್ವೇ ಜನ ಸುಖಿನೋ ಭವಂತು ಹೀಗೆ ನಾನು ಎಂಬ ಒಂದು ಪದ ಏನುಂಟು, ಎಲ್ರಿಗೂ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಆನಂದ ಐಶ್ವರ್ಯಾದಿಗಳು ಲಭಿಸಲಿ ಅಂತ ಹಾರೈಸಿ
ಈ ನನ್ನ ಆಶೀರ್ವಾದ ರೂಪಕವಾದಂತಹ 2 ಮಾತುಗಳನ್ನು ನಾನು ಇಲ್ಲಿ ಮುಗಿಸ್ತೇನೆ. ಸಂದೇಶವನ್ನು ಕೊಟ್ಟಂತಹ ಶ್ರೀಯುತ ರಮಾನಾಥ್ ಹೆಸ್ಲೊಂಡೆ ಇವರಿಗೆ ಚಿತ್ಪಾವನ ಸಂಘದಿಂದ ಹಾಗೆ ಚಿತ್ಪಾವನ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಅನಂತ ಧನ್ಯವಾದಗಳು. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ, ವಿಷ್ಣು ಸಹಸ್ರನಾಮ ಕಂಠಪಾಠ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳಾಗಿ ಭಾಗಿಗಳಾಗಿ ಗೌರವವನ್ನು ಪ್ರೋತ್ಸಾಹಧನವನ್ನು ಸ್ವೀಕಾರ ಮಾಡಿದಂತಹ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಗಳಿಸಿದಂತಹ ಕೃತಿ ಮರಾಠೆ ಆಗಲಿ, ಆದ್ಯ ಭಾವೆ ಆಗಲಿ, ಮೈಥಿಲಿ ಗೋರೆ ಇವರ ಪೈಕಿ ಯಾರು ಆಗ್ಬೋದು ಇಲ್ಲಿ ವೇದಿಕೆ ಮುಂಭಾಗಕ್ಕೆ ಬಂದು ಆ ಭಗವದ್ಗೀತೆಯ 4 ಶ್ಲೋಕಗಳನ್ನು ಸಮಾಜದ ಮುಂದೆ ಹೇಳಬೇಕಾಗಿ ವಿನಂತಿ. ಮೈಥಿಲಿ ಗೋರೆ, ಶರಣ್ಯ ಜೋಶಿ. ದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್तं ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರಬಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃದ್ಧಿಃ ಪ್ರಸೃತಾ ಪುರಾಣಿ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಚಾಲನೆ ಕೊಟ್ಟಂತಹ ಶ್ರೀಯುತ ಕೆ ಶ್ರೀರಾಮ್ ಗೋರೆ, ಅಧ್ಯಕ್ಷರು ಚಿತ್ಪಾವನ ಸಂಘ ರಿಜಿಸ್ಟರ್ಡ್ ಕಾರ್ಕಳ, ಇವರಿಗೆ ಸಂಘದ ಪರವಾಗಿ ಹಾಗೆ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದಂತಹ ಶ್ರೀಯುತ ರಮಾನಾಥ್ ಹೆಸ್ಲೊಂಡೆ ಹಾಗೆ ವಿರೂಪಾಕ್ಷ ಮಹಾರಾಜ್ ಸಿನಿಮಾ ಹಾಡುಗಳನ್ನು ನೀಡಲಿಕ್ಕಿದ್ದಾರೆ. ಇವರು ಭಕ್ತಿಗೀತೆಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ.
ಬಾಂಧಣದ ಗೆಲುವೆ ಬೆಳಗನ್ನು ಬಾಳನ್ನು ಬೆಳಗು ನಮ್ಮ ಬರಿದಾದ ಮನದಲ್ಲಿ ಬೆಳಗು ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಣದ ಚೆಲುವೆ ಬೆಳಗನ್ನು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಬೆಳಗು ನನ್ನ ಬರಿದಾದ ಮನದಲ್ಲಿ ಬೆಳಗು ನನ್ನ ಬರಿದಾದ ಮನದಲ್ಲಿ ಬೆಳಗು. ಈ ನೃತ್ಯವನ್ನು ನಿಮ್ಮ ಎದುರು ಪ್ರಸ್ತುತಪಡಿಸುವಲ್ಲಿ ಇಂದಿನ ಯುವತಿಯರ ಪಾತ್ರ ತುಂಬ ದೊಡ್ಡದಿದೆ. ಅವರನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಸಣ್ಣ ಮಕ್ಕಳ ತಾಯಂದ್ರಿದ್ದಾರೆ, ಆ ಮಕ್ಕಳ ರಗಳೆ ಅದನ್ನೆಲ್ಲ ತಡ್ಕೊಂಡು ಅವರು ಪ್ರಾಕ್ಟೀಸಿಗೆ ಬರ್ತಾಯಿದ್ರು. ಹಾಗೆ ಅವರು ಪ್ರಾಕ್ಟೀಸಿಗೆ ಬಂದಾಗ ಆ ಮಕ್ಕಳನ್ನು ಮನೆಯಲ್ಲಿ ಹಿರಿಯರು ನೋಡ್ಕೋತಾ ಇದ್ರು. ನನಗಿದಲ್ಲಿ ಖುಷಿ ಕೊಟ್ಟ ವಿಚಾರ ಏನಂತ ಹೇಳಿದರೆ, ನಮ್ಮ ಚಿತ್ಪಾವನ ಬಾಂಧವರು ನಮ್ಮ ಮುಂದಿನ ಜನ್ರೇಷನನ್ನು ಎಷ್ಟು ಚೆನ್ನಾಗಿ ಮುಂದುವರಿಸ್ತಾ ಇದ್ದಾರೆ, ಮುಂದೆ ಬೆಳೆಸ್ತಾ ಇದ್ದಾರೆ ಅಂತ. ಎಲ್ಲ ಅತ್ತೆಂದರು ಸೊಸೆಂದ್ರನ್ನ ಹೋಗು ನೀನು ಡ್ಯಾನ್ಸ್ ಮಾಡು ಅಂತೇಳಿ ಪ್ರೋತ್ಸಾಹಿಸಿ ಕಳಿಸ್ತಾ ಇದ್ದೀರಿ. ಅದಕ್ಕೆ ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ, ಜೋರಾದ ಚಪ್ಪಾಳೆ ಮೂಲಕ ಎಲ್ಲರಿಗೂ ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಬತ್ತದೇ ಇರುವಂತಹ ಉತ್ಸಾಹದಿಂದ ನನ್ನ ಎಲ್ಲ ಸೊಸೆಂದಿರು ಅಂತ ಹೇಳ್ತೀನಿ. ಯಾಕಂದರೆ ನಾನು ಅವರಿಗೆಲ್ಲ ಅತ್ತೆ ಅಂತ ತಮಾಷೆ ಮಾಡ್ತಾ ಇದ್ದೆ, ನಿಮಗೆಲ್ಲ ನಾನು ಅತ್ತೆ, ನೀವೆಲ್ಲ ನನಗೆ ಸೊಸೆಂದರು ಅಂತ. ಹಾಗೆ ಆಶಾ ಪಾಠಕ್, ಇವಳನ್ನು ನಾನು ಹಕ್ಕಲಿ ಸೊಸೆ ಅಂತ ಹೇಳ್ಬೋದು. ಆಮೇಲೆ ಭಾವನಾ ಪಾಠಕ್, ಹಾಗೆ ಶ್ಯಾಮಲಾ ಭಟ್, ಅನನ್ಯ ಚಿಪ್ಲೋಣ್ಕರ್, ಹಾಗೆ ನಯನ ಮರಾಠೆ, ಇವರೆಲ್ಲರೂ ಒಳ್ಳೆ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬರೋ ವರ್ಷ ಇನ್ನೊಂದಷ್ಟು ಹುಡುಗಿಯರು ಈ ರೀತಿ ತಯಾರಾಗಬೇಕು ಅಂತೇಳಿ ಆಸೆಯಿಂದ ಇವರೆಲ್ಲರ ಪರವಾಗಿ ನಾನು ನಿಮ್ಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಮಕ್ಕಳನ್ನು, ಈ ಹುಡುಗಿಯರನ್ನು ಅಭಿನಂದಿಸ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳಿ ಒಂದು ಕಿವಿ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮಾದೇವ ಮಾದೇವ
ಧನ್ಯವಾದಗಳು. ನಾನು ಅವಳು ಕಿವಿಲಿ ಹೇಳಿದ್ದೀನಿ, ಅವಳು ಆ್ಯಕ್ಟ್ ಮಾಡಿ ತೋರಿಸ್ತಾಳೆ. ಯಾರಿಗೆ ಗೊತ್ತಾಗುತ್ತೆ ಅವ್ರ ಕೈ ಎತ್ತಿ, ನಾನು ಮೈಕ್ ತೊಗೊಂಬರ್ತೀನಿ. ಹಾಂ, ಲೇಡೀಸ್ ಕ್ಲಬ್ ಕಡೆಯಿಂದ ಒಂದು ಚಾಕ್ಲೇಟ್ ಪ್ರೈಸ್. ಇಲ್ಲ ಇಲ್ಲ, ಬಾಯಲ್ಲೇನೋ ಹೇಳೋ ಹಾಗಿಲ್ಲ, ಬರೀ ಆ್ಯಕ್ಷನಲ್ಲಿ ತೋರಿಸ್ತಾರೆ. ಆಮೇಲೆ ಎಲ್ಲ ಕನ್ನಡದಲ್ಲೇ ಇದೆ, ಆಯ್ತಾ? ಎಲ್ಲನೂ ಕನ್ನಡ ಹಾಡೆ, ಎಲ್ಲ ಚಿತ್ರಗೀತೆಗಳೇ. धोनी यूनिफॉर्म घालनी, अंग धोनी यूनिफॉर्म घालनी, परीक्षा सोपी हान तुम्हाणी देवाशी मग्गोनी, परीक्षा सोपी हान तुम्हाणी देवाशी मग्गोनी. ಇಲ್ಲ ಇಲ್ಲ, ಸುಲಭದಿರುತ್ತೆ, ಸುಲಭದಿರುತ್ತೆ. ಏ ಮಾವಿ, ಮಾವಿಯೇ ತೂಚಿ ತೂಚಿ ಬಾರೆ, ಬಾವಾ ಶರಣ್ಯ ಬಾ. ಹೇಳಿದ್ದೀನಿ ಅವಳಿಗೆ, ಅವಳು ಆ್ಯಕ್ಟ್ ಮಾಡಿ ತೋರಿಸ್ತಾಳೆ. ತಾರೆ ಬಾರೆ ಬಾರೆ ಒಲುಮೆಯ ಚಿಲುಮೆಯ ಇವತ್ತಲ್ವಾ, ಆದ್ರೆ ಸ್ಟೇಜಿಗೆ ಬರಕ್ ಮಾತ್ರ ಯಾರು ಕೇಳಿಸ್ತಾ ಇಲ್ಲ. धोनी यूनिफॉर्म घालनी, अंग धोनी यूनिफॉर्म घालनी, परीक्षा सोपी हान तुम्हाणी देवाशी मग्गोनी, परीक्षा सोपी हान तुम्हाणी देवाशी मग्गोनी. स्कूलला जा बाळा, स्कूलला जा बाळा, उठी उठी बाळा उजाडलं रे पळा, उठी उठी बाळा उजाडलं रे पळा. संध्या स्कुलांठी येऊनी हात पायी धोवनी, संध्या स्कुलांठी येऊनी हात पायी धोवनी, भज्जले पपड खावनी उन्हांसो कशाय पियवनी, भज्जले पपड खावनी उन्हांसो कशाय पियवनी. अय्यला हरकुनी पास म्हणे संघोनी, अय्यला हरकुनी पास म्हणे संघोनी. खेळवे गेलो बाळा, खेळवे गेलो बाळा, उठी उठी बाळा उजाडला रे पळा, उठी उठी बाळा उजाडला रे पळा. नाचोत उड्डोत खेळोनी स्तोत्र भजन म्हणोनी, नाचोत उड्डोत खेळोनी स्तोत्र भजन म्हणोनी. पायी भगले निदयचे अय्ये मला वाढी अय्ये, पायी भगले निदयचे अय्ये मला वाढी अय्ये. सार भातू जेवुनी खरसा दूध पिवनी, सार भातू जेवुनी खरसा दूध पिवनी. निदवरे बाळा, निदवरे बाळा, पाहता लोक करी उठावरे बाळा, पाहता लोक करी उठावरे बाळा. उठी उठी बाळा उजाडला रे पळा, उठी उठी बाळा उजाडला रे पळा. अय्ये लोकर जगे म्हणी म्हणलाशी नका बळा, अय्ये लोकर जगे म्हणी म्हणलाशी नका बळा. उठी उठी बाळा उजाडला रे पळा, उठी उठी बाळा उजाडला रे पळा. ಯಾರೇ ಹೋರಾಡಲಿ ಊರೇ ಊರ ಕರೆಕ್ಟ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನೆಮ್ಮದಿಗೆ ಭಂಗವಿಲ್ಲ ನೀನೇ ಎಮಗೆ ಸಾಟಿ ಎಲ್ಲ. ಬಿಸಿಲು ಮಳೆಗೂ ಬೇರು ಗಾಳಿ ಚಳಿಗೂ ನೀ ಅದು ಕತೆ ಮುಂದೆ ಸಾಕು. ಹೊಯ್ 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 ಹೊಯ್. ಸರಿ ಗರಿ ಗರಿ ಸದ ಸರಿ ಸರಿ ಗರಿ 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 ಗ ಪ ಗ ಪ ಗ ಗ ಪ ದ ಪ ದ ಪ ಪ ದ ಸದ ಸದ ಪ ಪ ದ ರೆ 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 ಮ ಗ ಗ ರಿ ರಿ ಸ ದ ದ ಪ ಗ ರಿ ಸ ಮ ಗ ರಿ ದ ಪ ಸ ದ ರಿ ಸ ದ ಸ ರಿ ಗ ಪ ಗ ಗ ರಿ ರಿ ಸ ದ ಪ ಗ ಮ ದ ಸ ರಿ ಗ ರಿ ಸ ದ ಪ ದ ಸ ರಿ ಸ ರಿ ಗ ರಿ ಸ ದ ಪ ದ ಸ ರಿ ಸ ರಿ ಸ ದ ಪ ಗ ದ ಸ ದ. ಎಲ್ಲರೂ ಬೇರೆಯವ್ರು ಮಾಡುವಾಗ ನಾವು ಖುಷಿ ಪಡ್ತಾ ಇದ್ದೀವಿ, ನಾವು ಮಾಡೋಣ ಬನ್ನಿ ಎಲ್ಲ. ಯಾರು ಬರ್ತೀರಿ ನೆಕ್ಸ್ಟ್? ಹಾಯಾಗಿ ಮೇಯ್ತಿತ್ತು ಮೇಯ್ತಿತ್ತು. ಈಗ ಬೆಂಡವ್ರು ಹೇಳ್ತಾರೆ, ಅವ್ರ ಲಿಪ್ ಮೂವ್ಮೆಂಟ್ ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇವಾಗ. ಅಬ್ಸರ್ವ್ ಮಾಡಿದ್ರಾ? ಗ ರಿ ಗ ಪ ದ ಪ ಗ ರಿ ಸ ದ ಪ ರಿ ಸ
ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. विठोबासी सुखाचे नाम आवडी निगावे, सुखाचे नाम आवडी निगावे. वाचे आळपावे, वाचे आळपावे. विठोबासी सुखाचे नाम आवडी निगावे. संसारा सुखाचा होईल निर्धार, संसार सुखाचा होईल निर्धार. नामाचा गजर, नामाचा गजर सर्व काळ सुखाचे नाम आवडी निगावे, सुखाचे नाम आवडी निगावे. कामा क्रोधाचे ना चलती काही, कामा क्रोधाचे ना चलती काही. आशा मनच्या पायी, आशा मनच्या पायी दूर होती सुखाचे नाम आवडी निगावे, सुखाचे नाम आवडी निगावे. आवडी घरोनी वाच माणे हरी घरी, आवडी घरोनी, आवडी घरोनी वाच माणे हरी घरी. म्हणत असे मारी, म्हणत असे मारी तोची आले सुखाचे नाम आवडी निगावे, सुखाचे नाम आवडी निगावे. वाचे आळपावे, वाचे आळपावे. विठोबासी सुखाचे नाम आवडी निगावे, सुखाचे नाम, सुखाचे नाम, सुखाचे नाम आवडी निगावे. ಧನ್ಯವಾದಗಳು. ಶಾಂತಲಾಯ ಸ್ಫಾಟಕ್ ಹಾಗೂ ಶ್ರೀಮತಿ ಸುಲಭಾಜಿ ದಾಮ್ಲೆ ಇವರಿಗೆ ಚಿತ್ಪಾವನ ಸಂಘ ಕಾರ್ಕಳ ಹಾಗೂ ಸಮಾಜ ಬಾಂಧವರಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದ. ಇಲ್ಲಿಗೆ ನಮ್ಮ ಚಿತ್ಪಾವನ ಸಂಘ ಕಾರ್ಕಳ ಇದರ ಮಹಾಸಭೆ, ಪ್ರತಿಭಾ ಪುರಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿದ್ದಾವೆ. ಚಿತ್ಪಾವನ ಸಂಘ ರಿಜಿಸ್ಟರ್ಡ್ ಕಾರ್ಕಳ ಇವರು ಪ್ರತಿ ವರ್ಷವೂ ವಿಶೇಷ ರೀತಿಯಲ್ಲಿ ಚಿತ್ಪಾವನ ಸಂಘದ ಪರ ಚಿತ್ಪಾವನ ಸಂಘ ಹುಟ್ಟಿಕೊಂಡ ನಂತರ 10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶೋಗಾಥೆಯಲ್ಲಿ ಮುಂದುವರಿತಾ ಇದ್ದಾರೆ, ಅಭಿವೃದ್ಧಿ ಪಥದಲ್ಲಿ ಮುನ್ನಡೆದಿದ್ದಾರೆ. ಚಿತ್ಪಾವನ ಸಂಘ ರಿಜಿಸ್ಟರ್ಡ್ ಕಾರ್ಕಳ, ಭಾರ್ಗವ ಶ್ರೀರಾಂಪುರ 14ನೇ ಅಡ್ಡ ರಸ್ತೆ, ತೆಳ್ಳಾರು. ಈ ಸಂಘದ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಶ್ರೀಯುತ ಕೆ ಶ್ರೀರಾಮ್ ಗೌರೆ ಅಧ್ಯಕ್ಷರಾಗಿ, ಶ್ರೀಮತಿ ಸುಲಭಾ ದಾಮ್ಲೆ ಉಪಾಧ್ಯಕ್ಷರು, ಶ್ರೀ ಎಂ ದಿಲೀಪ್ ಮರಾಠೆ ಕಾರ್ಯದರ್ಶಿ, ಶ್ರೀ ಸತೀಶ್ ಮರಾಠೆ ಜೊತೆ ಕಾರ್ಯದರ್ಶಿ, ಶ್ರೀ ಮಧುಸೂದನ್ ಜೋಶಿ ಕೋಶಾಧಿಕಾರಿ, ಹಾಗೆ ಸದಸ್ಯರುಗಳಾಗಿ ಅರವಿಂದ ಚಿಪ್ಳೋಣ್ಕರ್, ಎಂ ಕೇಶವ್ ಮರಾಠೆ, ಶ್ರೀ ರಾಜೇಶ್ ಗೋರೆ, ಶ್ರೀಮತಿ ರಕ್ಷಾ ಗೋರೆ, ಶ್ರೀಮತಿ ಶ್ಯಾಮಲಾ ಚಿಪ್ಳೋಣ್ಕರ್ ಇವರೆಲ್ಲರನ್ನು ಒಳಗೊಂಡಂತಹ ಕಾರ್ಯಕಾರಿ ಮಂಡಳಿಯ ಅಡಿಯಲ್ಲಿ ಚಿತ್ಪಾವನ ಸಂಘವು ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ.
10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಮಹಾಸಭೆಯ ಸಂದರ್ಭದಲ್ಲಿ ಹಾಗೆ ಪ್ರತಿಭಾ ಪುರಸ್ಕಾರದ ಸಂದರ್ಭದಲ್ಲಿ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಸಂಘಟಕರಿಗೆ ಆರ್ಥಿಕದ ಅವಶ್ಯಕತೆ ಇರುತ್ತದೆ. ತಾವೇ ಒಮ್ಮೊಮ್ಮೆ ಕೈಯಿಂದ ಹಣವನ್ನು ಹಾಕಿ ಆ ಕಾರ್ಯಕ್ರಮಗಳನ್ನು ಜರುಗುವಲ್ಲಿ ಅವರೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಎಲ್ಲ ಚಿತ್ಪಾವನ ಬಂಧುಗಳಲ್ಲಿ ನನ್ನ ವಿನಂತಿ ಏನೆಂದರೆ, ಇನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಒಕ್ಕೂಟದಲ್ಲಿ ಎಲ್ಲರೂ ಇಲ್ಲಿ ಸೇರುವ ಹಾಗೆ ನಮ್ಮೆಲ್ಲರಿಗೆ ಒಳ್ಳೆಯ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀವು ಕೊಡುವ ಬಗ್ಗೆ, ಹಾಗೆ ನಿಮ್ಮ ಕಿರು ಪರಿಚಯವಾಗುವ ಮೂಲಕ ಎಲ್ಲ ಸಮಾಜ ಬಾಂಧವರಲ್ಲಿ ನಮ್ಮ ಹೆಸರು ಎಲ್ಲ ಸಂಬಂಧಗಳು ಹುಟ್ಟಿಕೊಂಡು ವಿಸ್ತಾರವಾಗಿ ಬೆಳೆಯುತ್ತಾ ಮುಂದಿನ ದಿನಗಳಲ್ಲಿ ಚಿತ್ಪಾವನ ಸಂಘವು ಉತ್ತುಂಗ ಶಿಖರಕ್ಕೆ ಬೆಳೆಯಲಿ ಅಂಥೇಳಿ ನಾನು ಗುರು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ವನಿವರ್ಧಕ ವ್ಯವಸ್ಥೆ, ವಿದ್ಯುತ್ ದೀಪ ಅಲಂಕಾರ ಇತ್ಯಾದಿ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಟ್ಟಂಥ ಹಾಗೆ ಅದನ್ನು ವ್ಯವಸ್ಥೆಯಾಗಿ ನಿರೂಪಿಸಿಕೊಟ್ಟಂತಹ ನಮ್ಮ ಹಾಂತಪಲ್ಕೆಯ ಶ್ರೀ ಎಂ ಗಿರೀಶ್ ಮರಾಠೆ ಇವರಿಗೆ ಚಿತ್ಪಾವನ ಸಂಘದ ಪರವಾಗಿ ಹಾಗೆ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಕಳದ VK ಡೆಕೋರೇಟರ್ಸ್ ಚಪ್ಪರ ವ್ಯವಸ್ಥೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನೀಡ್ತಾ, ಹಾಗೆ ಈ ಒಂದು ಸಭಾಂಗಣ ನಮಗೆ ಯಶಸ್ವಿಯಾಗಿ ನಮ್ಮ ಸಭಾ ಕಾರ್ಯಕ್ರಮ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಚೆನ್ನಾಗಿ ನಿರೂಪಿಸಲಿಕ್ಕೆ ಅನುವು ಮಾಡಿಕೊಟ್ಟ ಜಾಗವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀಯುತ ಮುಕುಂದ ಗೋಖಲೆ ದಂಪತಿ ಇವರಿಗೂ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಉಪಹಾರ ವ್ಯವಸ್ಥೆಯನ್ನು ನಮಗೆ ಒದಗಿಸಿಕೊಟ್ಟಂತಹ ಸುರೇಶ್ ಮರಾಠೆ ಲೊಂಡೆ ದುರ್ಗ ಇವರಿಗೂ ನಾವು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹೀಗೆ ಆಗಲಿ ಸಹಕಾರ ಆಗಲಿ ವಸ್ತು ರೂಪದಲ್ಲಿ ಆಗಲಿ ಧಾನ್ಯ ರೂಪದಲ್ಲಿ ಆಗಲಿ ಆರ್ಥಿಕವಾಗಿ ಯಾರಾದರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಕ್ಷಮಿಸಬೇಕು ಅಥವಾ ಸೂಚಿಸಬೇಕು. ಇನ್ನು ಒಂದು ನೃತ್ಯ ರೂಪಕದೊಂದಿಗೆ ಇವತ್ತಿನ ಒಂದು ಕಿರು ಕಾರ್ಯಕ್ರಮ ನಮ್ಮ ಧೃತಿ ಮರಾಠಿಯವರು ನೀಡಲಿಕ್ಕಿದ್ದಾರೆ. ಅದನ್ನು ಆನಂದಿಸಿ ನಂತರವೇ ಉಪಹಾರವನ್ನು ಸ್ವೀಕರಿಸಿ ನಂತರವೇ ನಿರೂಪರಾಗಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ, ಇವತ್ತಿನ ಒಂದು ಸ್ವಂತ ರಚನೆಯ ಪದ್ಯದೊಂದಿಗೆ ಅವರು ನಮ್ಮನ್ನು ರಂಜಿಸಲಿಕ್ಕಿದ್ದಾರೆ. ತದನಂತರದಲ್ಲಿ ಇವತ್ತಿನ ದಿವಸ ಈ ಬೆಳಗಲಾಗಾಯಿತು ಈ ತನಕ ಎಲ್ಲ ಸಂಸ್ಥೆಯ ಮಹಾಸಭೆ, ಪ್ರತಿಭಾ ಪುರಸ್ಕಾರ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲದರಲ್ಲಿಯೂ ಎಲ್ಲ ಚಿತ್ಪಾವನ ಬಂಧುಗಳು ಆಗಮಿಸಿ ಸಹಕರಿಸಿ ಯಶಸ್ವಿಯಾಗಿ ಮುನ್ನಡೆಸಿಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿಯೂ ನಿಮ್ಮ ಸಹಕಾರವನ್ನು ನಾವು ಅಪೇಕ್ಷಿಸುತ್ತಾ ನಿಮ್ಮೆಲ್ಲರನ್ನು ನಾನು ವಿನಂತಿಸುತ್ತಾ ಮುಂದಿನ ದಿನಗಳಿಗೆ ಇದು ಕಾರ್ಯಕ್ರಮ ದಾರಿದೀಪವಾಗಲಿ. ಹಾಗೆಯೇ ಈ ಚಿತ್ಪಾವನ ಸಂಘವು ಮುಂದಿನ ಅಭಿವೃದ್ಧಿ ಪಥದತ್ತ ಸಾಗಲಿ ಅಂತೇಳಿ ಎಲ್ಲರಲ್ಲಿಯೂ ನಾನು ಕೇಳುತ್ತಾ ವಿನಂತಿಸುತ್ತಾ ತಮ್ಮೆಲ್ಲರಿಗೆ ಮಗದೊಮ್ಮೆ ಸಂಘದ ಪರವಾಗಿ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.